ನೋಡಿ ಸರ್ ಏನು ಗೊತ್ತಾ, ಈಗ ನಿಮಗೆ ನಾನು ಉತ್ತರ ಕೊಡೋಕ್ಕಿಂತ ಆ CBI ರಿಪೋರ್ಟ್ ಅನ್ನು ನೀವೊಮ್ಮೆ ಫುಲ್ ಕಂಪ್ಲೀಟ್ ಸ್ಟಡಿ ಮಾಡಿದ್ರೆ ನಿಮಗೇನೆ ಸರ್ ಸರ್ ನಿಮಗೆ ಸರ್ ಗೊತ್ತಾಗುತ್ತೆ. ಇಲ್ಲ ನಿಜ ನಿಜ ಸರ್. ಬಟ್ CBI ಹೋಗೋದ್ಕಿಂತ CID ಮತ್ತು CBI ಹೋಗೋದ್ಕಿಂತ ಮುಂಚಿತವಾಗಿ ಆಗ ಬೆಳ್ತಂಗಡಿ ಪೊಲೀಸರದ್ದು ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟಿಂಗ್ ಅದೇ ಅಲ್ವಾ ಸರ್ ಮಾಡೋದು? ಯಾಕಂದ್ರೆ ಮೊದಲು ಅಪರಾಧ ತಡೆಗಟ್ಟೋದು ಮೊದಲು ಕೆಲಸ ಅವ್ರದ್ದು. ಅದಾದ ನಂತರ ಆ ಅಪರಾಧಿಗಳನ್ನ ಹಿಡಿತಕ್ಕಂಥದ್ದು ನಂತರ ಎರಡನೇ ಕೆಲಸ. ಹಾಗಾಗಿ ಮೊದಲು ನಾವು FIR ಎಲ್ಲ ಹಾಕಿರ್ತಾರೆ, ಅಲ್ಲಿಂದ ಹೋಗ್ಬೇಕಲ್ವಾ? ಹೌದೌದು. ಏನು ಗೊತ್ತಾ ಸರ್, ಈಗ ಅದೇ ಏನು ಗೊತ್ತಾ, ಈಗ ಅಲ್ಲಿಂದಲೇ ಸರ್ ಅದು ಎಲ್ಲಿಂದ ಮೂಲ ಎಲ್ಲಿ ಹಾಕಿದ್ದಾರೆ ಬೆಳ್ತಂಗಡಿ ಅಲ್ಲಿಂದಲೇ. ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ಇದಾವೆ ಸರ್, ನೀವು ಕೇಳಂದ್ರೆ ನಾನು ಕೇಳ್ತೀನಿ. ಅಲ್ಲ ಕೇಳಿ ಸರ್, ಅದಕ್ಕೆ ಸರ್ ಈಗ ಏನು ಅಂತಂದ್ರೆ ಸರ್, ಮೊದಲನೇದಾಗಿ ಈಗ ಸೌಜನ್ಯ ಏನು ನಡೆದು ಹೋಗ್ತಾಳಲ್ಲ ಸರ್, ಅದರಲ್ಲಿ ಹೋಗ್ತಕ್ಕಂಥ ದಾರಿಯಲ್ಲಿ ಶಾಂತಿವನ ಮತ್ತು ಎದುರುಗಡೆ ಇರ್ತಕ್ಕಂಥ ಏನು ಬಸ್ ಸ್ಟಾಪ್ ಇದೆಯಲ್ವಾ ಸರ್, ಎರಡೂ ಕಡೆನೂ CCTV ಕ್ಯಾಮ್ರಾ ಇರುತ್ತೆ, ಪ್ಯಾನಾಸೋನಿಕ್ ಕ್ಯಾಮ್ರಾ. ಅದನ್ನ ಬೆಳ್ತಂಗಡಿ ಪೊಲೀಸರು ಯಾಕೆ ಇನ್ವೆಸ್ಟಿಗೇಷನ್ ಮಾಡಲಿಲ್ಲ ಸರ್? ಅದನ್ಯಾಕೆ ಪರಿಶೀಲನೆ ಮಾಡಲಿಲ್ಲ ಸರ್? ಅಲ್ಲ ಸರ್, ಈಗ ನೀವು CCTV ಉಂಟಂದ್ರೆ ನಿಮ್ಗೆ ಹೆಂಗೆ ಗೊತ್ತು ಸರ್? ಈಗ ಇಲ್ಲ, ಅವರು ಯಾರು SP ಗೋಯಲ್ ಅವರೇ ಒಂದು ಪತ್ರಕರ್ತರು ಪ್ರಶ್ನೆ ಮಾಡುವಾಗ ಸರ್, ಶಾಂತಿವನದ ಹತ್ರನೇ ಯಾಕೆ ಬಾಡಿಗಳು ಬೀಳ್ತವೆ ಅಂತಂದು ಹೇಳಿದಾಗ SP ಗೋಯಲ್ ಅವರೇ ಆ ಇಂಟರ್ವ್ಯೂನಲ್ಲಿ ಉತ್ತರ ಕೊಟ್ಟಿದ್ದಾರೆ ಸರ್. ಇಲ್ಲ CCTV ಕ್ಯಾಮ್ರಾ ಇದಾವೆ ಅಂತೇಳಿ ಸ್ವಲ್ಪ ಹಣೆ ಮೇಲೆ ಕ್ಯಾಮ್ರಾ ಇಟ್ಕೊಳ್ತಾರೆ ಸರ್. ಹಂಗಾಗಿ ನಾನು ಕೇಳಿದೆ ಸರ್ ಅಷ್ಟೇ. ನೋಡಿ ಸರ್, ಈಗ ನೀವು ಹಂಗಾಗಿ ಅವರೇ ಇದಾವೆ ಅಂತ ಹೇಳಿರೋದಕ್ಕೆ ನಾನು ಹೇಳಿದ್ದು ಸರ್ ಅಷ್ಟೇ. ಅಲ್ಲ ಈಗ ನೋಡಿ, ಈಗ ನೀವು CCTV ಬಗ್ಗೆ ನಂಗೆ ಮಾಹಿತಿ ಇರ್ಲಿಕ್ಕೆ ಹೆಂಗಿರ್ತದೆ ನೋಡಿ, ನಾನು ಸಾಮಾನ್ಯ ಆಟೋ ಡ್ರೈವರ್. ಓಕೆ ಆಟೋ ಡ್ರೈವರ್ ಸರ್? ಹೌದು, ನಾನು ಆಟೋ ಡ್ರೈವರ್ ಸಾಮಾನ್ಯ. ನಮಗೆ ಅದ್ರ ಬಗ್ಗೆ ಈಗ ಅದರ ಬಗ್ಗೆ CCTV ಆ ಟೈಮಲ್ಲಿ ಇರಲಿಲ್ಲ ಅಂತ ಎಲ್ಲ ಬಾಕಿಯವರೆಲ್ಲ ಬಂತಲ್ಲ. ಇಲ್ಲ, CCTV ಇದೆ ಅಂತೇಳಿ ಅದು SP ಗೋಯಲ್ ಅವರು ಹೇಳಿದ್ದಾರೆ ಸರ್. ಆಮೇಲೆ ಇದು ರಿಪೋರ್ಟಲ್ಲಿ ಕೊಡಗಿನ ಜಡ್ಜ್ಮೆಂಟ್ ಕಾಪಿಯಲ್ಲಿ ಕೊಡಗಿನ ಅವರು ಯಾರು ಆ ಸಿಬ್ಬಂದಿ ಕೊಡಗಿನ CCTV ಕ್ಯಾಮ್ರಾ ಇತ್ತು ಅಂತ ಹೇಳಿದ್ದಾರೆ ಸರ್. ಹಂಗಾಗಿ ಕೇಳಿದೆ ಸರ್, ಯಾಕಂದ್ರೆ ಜಡ್ಜ್ಮೆಂಟ್ ಟ್ರಯಲ್ ನಡೀತಲ್ಲ ಸರ್, ಟ್ರಯಲ್ ನಡೆಯುವಾಗಲೇ CCTV ಕ್ಯಾಮ್ರಾ ಇತ್ತು ಅಂತೇಳಿ ಆ ಸಿಬ್ಬಂದಿ ಹೇಳಿದ್ದಾರೆ ಸರ್. ಹಂಗಾಗಿ ಕೇಳಿದೆ. ಅದು ಅದನ್ನು ಸರ್ ನೀವು ಸರ್ ಅದು ಆ ಟೈಮಲ್ಲಿ CCTV ಕ್ಯಾಮರಾ ಇಲ್ಲ ಅಂತ ಹೇಳ್ತಾರೆ, ಮತ್ತೆ ಹಾಕಿದ್ದು ಆ ಟೈಮಲ್ಲಿ ಹೇಳ್ತಾರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಅದು ಏನು ಸಿಬ್ಬಂದಿನೇ ಹೇಳಿದ್ದಾರೆ ಸರ್. ಸಿಬ್ಬಂದಿನೇ ಅಂದ್ರೆ ಏನ್ ಗೇಟ್ ಕಾಯ್ತಕ್ಕಂಥ ಸಿಬ್ಬಂದಿನೇ ಹೇಳಿದ್ದಾರೆ ಸರ್ ಟ್ರಯಲ್ ಅಲ್ಲಿ. ಹಂಗಾಗಿ ಕೇಳಿದೆ. ಇಲ್ಲ ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಅದು ನಂಗೆ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನೀವು ಅದನ್ನ ನೀವು ಆ ಪ್ರಶ್ನೆಯನ್ನು ಸರ್ ನನಗೆ ಕೇಳಲಿಕ್ಕೆ ಬರುದಿಲ್ಲ ಸರ್, ಹೌದಲ್ವಾ? ಓಕೆ ಅಲ್ಲ, ಯಾಕಂದ್ರೆ ಇದೊಂದು ನಮಗೆ ಒಂದಿಷ್ಟು ಗೊಂದಲ ಇತ್ತು ಸರ್, ಹಂಗಾಗಿ ಕೇಳಿದೆ. ಹೌದು ಸರ್, ನೀವು ಹೇಳುದು ಈಗ ನಿಮಗೆ ಕೇಳಕ್ ಬರೋದಿಲ್ಲ. ಬಟ್ ಈಗ ಸಂತೋಷ್ ರಾವ್ ನಿರಪರಾಧಿ ಅನ್ನೋದಕ್ಕೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಲ್ಲಲ್ಲ, ಹಂಗಾಗಿ ಇದೇನಾದ್ರೂ ಒಂದಿಷ್ಟು ಪ್ರಾಬ್ಲಮ್ಸ್ ಏನಾದ್ರೂ ಇರ್ಬೋದಾ ಅಂತ ಸರ್ ಅಷ್ಟೇ. ಅಲ್ಲ ಅದು ಏನ್ ಗೊತ್ತಾ ನೋಡಿ, ನಿಮಗೆ ಒತ್ತಡಕ್ಕೊಳಗಾಗಿ ನಿಮ್ಮನ್ನು ಕೂಡ ನಿಮ್ಮನ್ನು ಅಮಾಯಕರು ನಿಮ್ಮನ್ನು ಹೆಸರು ಸಿಗಾಕ್ಸಿದ್ರಾ ಅಂತ, ಈಗ ಬೇರೆ ಯಾರಾದ್ರೂ ಇದ್ರ ಹಿಂದೆ ಇದಾರಾ ಅಂತ ಸರ್ ಅಷ್ಟೇ. ಅದು ಏನ್ ಗೊತ್ತಾ ಸರ್, ಈಗ ಹಂಗಾಗಿ ಅಲ್ಲ ಇಲ್ಲ ಅದು ನಮ್ಗೆ ಅದು ನೋಡಿ, ಅದರ ಸಮಸ್ಯೆನೇ ಬೇರೆ. ಅದು ಇಲ್ಲಿದ್ದೆಲ್ಲ ಅವತ್ತೆಲ್ಲ ಇಲ್ಲಿ ಪುತ್ತೂರು ಲೋಕಲ್ ಪೇಪರ್ ಎಲ್ಲ ಬಂದಿದೆ. ಅದು ಎಲ್ಲ ಎಂತ ತಿಮ್ಮರೊಡಿ ಅವ್ರದ್ದೆಲ್ಲ ಎಂತ ಜಾಗದ್ದು ಲ್ಯಾಂಡ್ ಇದೆಲ್ಲ ಏನೋ ಸಮಸ್ಯೆ ಇತ್ತು ಅದೇಂತ. ಇಲ್ಲ ಲ್ಯಾಂಡ್ ಸಮಸ್ಯೆ ಇಲ್ಲ ಸರ್, ನಮಗೆ ಲ್ಯಾಂಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇಲ್ಲ. ಜಸ್ಟ್ ಇದು ಈಗ ಸೌಜನ್ಯ ಕೇಸ್ ಬಗ್ಗೆ ಮಾತ್ರ ಸರ್, ಇಷ್ಟೇ ಮಾತಾಡ್ತಾ ಇರೋದು. ಅಲ್ಲ ಹೌದು ಸರ್, ಏನ್ ಗೊತ್ತಾ ಸರ್, ಈಗ ಈ ಸೌಜನ್ಯ ಇದಕ್ಕೆ ಮೂಲ ಕಾರಣ ಲ್ಯಾಂಡ್ ಇದ್ದು ಮುಖಾಂತರ ಇಲ್ಲ ಅದು ನನಗೆ ಗೊತ್ತಿಲ್ಲ ಸರ್. ಬಟ್ ಅಂದ್ರೆ ಇಲ್ಲಿ ಮೇನ್ ವಿಷಯ ಏನ್ ಬರುತ್ತೆ ಅಂದ್ರೆ ಸರ್, ಈ CCTV ಕ್ಯಾಮ್ರಾ ಇದೆ ಅಂತೇಳಿ ಗೇಟ್ ಸಿಬ್ಬಂದಿನೇ ಈಗ ಟ್ರಯಲ್ ನಡೆಯುವಾಗ ಹೇಳಿರ್ಬೇಕಾದ್ರೆ, ಹಂಗಾಗಿ ಇವರು ಈ ತನಿಖೆ ಬಗ್ಗೆ ಮಾತ್ರ ನಾನು ಇಲ್ಲಿ ಮಾತಾಡ್ತಾರೆ ಸರ್ ಅಷ್ಟೇ. ಯಾಕಂದ್ರೆ ಇಲ್ಲಿ ಸಂತೋಷ್ ರಾವ್ ಒಂದು ನಿರಪರಾಧಿ ಆಗಿರ್ತಾನೆ, ಇಲ್ಲ ನೀವು ನಿರಪರಾಧಿ ಆಗಿರ್ತೀರಿ, ಇನ್ನು ಬೇರೆ ಯಾರಾದ್ರೂ ಇರ್ಬೋದೇನೋ ಅಂತ ಸರ್ ಅಷ್ಟೇ. ಅಲ್ಲ ಮತ್ತೊಂದು ಏನ್ ಗೊತ್ತಾ ಸರ್, ಈಗ ಅಲ್ಲ ನೋಡಿ ಏನ್ ಗೊತ್ತಾ, ಈಗ ನೋಡಿ ಇಲ್ಲಿಗೆ ಸರ್, ಈಗ ನೋಡಿ ಸಂತೋಷ್ ರಾವ್ ಆರೋಪಿ ಅಂತ ಅವನ ಬಗ್ಗೆ ಒಂದು 90% ಅವನೇ ಆರೋಪಿ ಅಂತ ಇದೆ, ದಾಖಲೆ ಇದೆ. ಇಲ್ಲ ಮತ್ತೆ ಇದರಲ್ಲಿ ಜಡ್ಜ್ ಬರೀತಾರೆ ಸರ್, ಇದರಲ್ಲಿ ಕಾಪಿಯಲ್ಲಿ ನಾನು ನೋಡಿದ್ದೀನಿ. ಹೌದೌದು, ಅಬ್ಸಲ್ಯೂಟ್ಲಿ ಅಂತ ಬರೀತಾರೆ ಸರ್. ಅಬ್ಸಲ್ಯೂಟ್ಲಿ ದೇರ್ ಈಸ್ ನೋ ಎವಿಡೆನ್ಸ್ ವಿತ್ ಅಕ್ಯೂಸ್ಡ್ ವಿತ್ ಕ್ರೈಮ್ ಅಂತ ಹೇಳಿ ಬರೀತಾರೆ ಸರ್. ಅಂದ್ರೆ ನಿಖರವಾಗಿ, ಅಬ್ಸಲ್ಯೂಟ್ಲಿ ಅಂದ್ರೆ ನಿಖರವಾಗಿ ಸರ್, ನಿಖರವಾಗಿ ಈ ಆರೋಪಿಗೂ ಇದಕ್ಕೆ ಏನ್ ಸಂಬಂಧ ಇಲ್ಲ. ಇದನ್ನ ಬಗ್ಗೆ ಅಂದ್ರೆ ಸಂತೋಷ್ ರಾವ್
ಅಪರಾಧಿ ಈತ ಅತ್ಯಾಚಾರಿ ಕೊಲೆಗಡಕ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಅಂತೇಳಿ ಬರ್ದಿದಾರಲ್ಲ ಸರ್. ಅಂದ್ರೆ ಅಷ್ಟೊಂದು ಸಾಕ್ಷಿ ಇಲ್ದಂಗೆ ಅಲ್ಲಿನ ಪೊಲೀಸರು ತನಿಖೆ ಮಾಡಿದ್ರ, ಇನ್ವೆಸ್ಟಿಗೇಷನ್ ಅಲ್ಲಲ್ಲ. ಸರಿಯಾಗಿ ಮಾಡ್ಲೇ ಇಲ್ವಾ ಅಂತ ಸರ್? ಅಲ್ಲ ಹೆಂಗ್ ಗೊತ್ತಾ ನೋಡಿ ಸರ್, ಈಗ ನೋಡಿ ಹೆಂಗ್ ಗೊತ್ತಾ, ನೋಡಿ ಈಗ ನಮ್ಮ ಈಗ ನೋಡಿ ಅದು ಇವರು ಮನೆಯಲ್ಲಿ ಈಗ ಅಡಿಗೆ ಸರ್ ಮಾಡಿಟ್ರೆ ಅದನ್ನು ಊಟ ಅಡಿಗೆ ಮಾಡಿಟ್ರೆ ಅದನ್ನು ಊಟ ಇದ ನಮಗೆ ಬಟ್ಲಿಗೆ ಹಾಕಿ ಮಾತ್ರ ಗೊತ್ತಾಗೋದು ರುಚಿ ಗೊತ್ತಾಗೋದು. ಹೌದು. ಈಗ ಏನ್ ಗೊತ್ತಾ, CBI ಅವರು ಈಗ CBI ತನಿಖೆ ಮಾಡಿ CID ಅವರು ಈಗ ಯಾವುದೇ ಕೇಸ್ ಸರ್ ಅಲ್ಲಲ್ಲ, ಈಗ ಜಡ್ಜ್ ಬರೀತಾರಲ್ಲ ಸರ್, ಹಂಗಾಗಿ ಸಂತೋಷ್ ರಾವ್ ಅಪರಾಧಿ ಅನ್ನೋದಕ್ಕೆ ಯಾವ ಸಾಕ್ಷಿನೂ ಇಲ್ಲ ಅಂತ ಹೇಳಿ ಬರೀತಾರಲ್ಲ, ಅದು ನಿಖರವಾಗಿ ಅಂತ ಬರೀತಾರಲ್ಲ ಸರ್, ಹಂಗಾಗಿ ಕೇಳಿದೆ ಸರ್. ಹೌದು ನೋಡಿ ಎದಂತ ಸರ್. ಆಮೇಲೆ ಸರ್ ಇನ್ನೊಂದೇನಂದ್ರೆ ಈಗ ಸಂತೋಷ್ ರಾವ್ ಈಗ ನೀವು ಹೇಳಿದ್ರಲ್ಲ ಸರ್, ಜಡ್ಜಿ ಬರ್ದಿದಂತ ಹೇಳಿದ್ರಲ್ಲ ತೀರ್ಪು. ಸರ್ ಹೌದು ಸರ್, ಅವರಿಗೆ ಸರ್ ಜಡ್ಜಿಗೆ ಸರ್ ಇವರು ಸರ್ ಈಗ ಸರ್ ಗೌರ್ಮೆಂಟ್ ವಕೀಲ ಸರ್ ಸರಿಯಾಗಿ ಅವರಿಗೆ ವಿಷಯ ಮುಟ್ಟಿಸಿದ್ರೆ ಮಾತ್ರ ಅಲ್ಲ ಅವ್ರಿಗೆ ಗೊತ್ತಾಗೋದು ಅವರಿಗೆ. ಹೌದು, ಅಂದ್ರೆ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಫೇಲ್ ಅಂತ ಹೇಳ್ತಾ ಇದ್ದೀರಾ ನೀವು? ಹೌದು. ಓಕೆ ಸರ್, ಹಾಗಾದ್ರೆ ಸರ್ ಇನ್ನೊಂದು ಮಾಡ್ಬೋದಾಗಿತ್ತು ಇಲ್ಲಿ ಕೆಲಸನ. ಯಾಕಂತಂದ್ರೆ ಈಗ ಸಂತೋಷ್ ರಾವ್ ಅಪರಾಧಿ ಅನ್ನೋದು ಈಗ CBI ವಾದ ಆಗಿದ್ರೆ ಸರ್, ಇವರು ಒಂದು ಕೆಲಸ ಮಾಡಬೇಕಾಗಿತ್ತು ಸರ್, ಸುಪ್ರೀಂ ಕೋರ್ಟ್ಗೆ ಇವರು ಮೇಲ್ಮನವಿ ಹೋಗ್ಬೇಕಾಗಿತ್ತು ಸರ್, ಇವನ್ ಸಂತೋಷ್ ರಾವೇ ಅಪರಾಧಿ ಅಂತೇಳಿ ಹೋಗ್ಬೇಕಾಗಿತ್ತು. ಯಾಕೆ ಹೋಗ್ಲಿಲ್ಲ ಸರ್ ಇವರು CBIನವರು? ಅದು ನೀವು ಅವ್ರ ಹತ್ರ ಕೇಳಬೇಕು ಸರ್. ಯಾಕೆ ಗೊತ್ತಾ ನೋಡಿ, ಅಲ್ಲಲ್ಲ, ಯಾಕಂದ್ರೆ ಅವನೇ ಅಪರಾಧಿ ಅಂತ ಅನ್ನೋದಾದ್ರೆ, ಯಾಕಂದ್ರೆ ಇದು ಒಂದು ಅತ್ಯಾಚಾರ ಮತ್ತು ಕೊಲೆ ಕೇಸು, ಇದು ಸಾಮಾನ್ಯವಾದಲ್ಲ ಸರ್, ಇದು ಕೌಟುಂಬಿಕ ವಿಷಯ. ಹಂಗಾಗಿ ಇವರು CBIನವರು ಹೋಗ್ಬೋದಾಗಿತ್ತಲ್ವಾ, ಯಾಕೆ ಹೋಗ್ಲಿಲ್ಲ? ಹೌದೌದು, ಏನ್ ಗೊತ್ತಾ CBI ಅವರು, ಯಾಕಂದ್ರೆ ಇವರು ಮನೆಯವರೇ ಹೋಗ್ಬೇಕಂತ ಏನಿಲ್ಲ ಸರ್. ಯಾಕಂದ್ರೆ ದರ್ಶನ್ ಕೇಸ್ ನೋಡಿ, ದರ್ಶನ್ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಹೋಗ್ತಾರೆ ಸರ್ಕಾರದವರು. ಹಂಗಾಗಿ ಇವರು CBIನವರು ಇಲ್ಲ ಇವನೇ ಅಪರಾಧಿ ಅಂತೇಳಿ ಇವರು ಮೇಲ್ಮನವಿ ಹೋಗ್ಬೋದಾಗಿತ್ತು, ಸರ್ಕಾರಕ್ಕೂ ಅವಕಾಶ ಇದೆ, ಯಾಕೆ ಹೋಗ್ಲಿಲ್ಲ ಅಂತ ಸರ್ ಅಷ್ಟೇ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಈಗ ಅವರು ಒಳ ಒಡಪು ರಿಕವರಿ ಮಾಡಲ್ಲ, ಛತ್ರಿ ರಿಕವರಿ ಮಾಡಲ್ಲ, ಪುಸ್ತಕ ಇವ್ಯಾವುದನ್ನು ರಿಕವರಿ ಮಾಡೋದಿಲ್ಲ ಸರ್. ಆಮೇಲೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ವೆಜಿನಲ್ ಸ್ವಾಬ್ ಇದು 3 ದಿವಸದ ಒಳಗಡೆನೆ ಕಲೆಕ್ಟ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಸರ್ FSL ಆಗಿ. ಇದು 13 ದಿವಸ ಸ್ಟೇಷನ್ ಅಲ್ಲಿ ಇಟ್ಕೊಂಡು 13 ದಿವಸ ಆದ ನಂತರ ಮಡಿವಾಳ FSL ಗೆ ಕಳಿಸ್ತಾರೆ ಅಂತೇಳಿ ಇದೆ ಸರ್ ರಿಪೋರ್ಟ್ ಅಲ್ಲಿ. ಅಂದ್ರೆ 13 ದಿವಸ ಅಂದ್ರೆ ಫಂಗಸ್ ಬರೋವರಿಗೆ ಯಾಕೆ ಇಟ್ಕೊಂಡ್ರು, ಯಾರನ್ನ ನೈಜ ಅಪರಾಧಿಗಳನ್ನ ಕಾಪಾಡಿದ್ರ ಅಂತ ಸರ್. ಈಗ ಏನ್ ಗೊತ್ತಾ, ಈಗ ಅಪರಾಧಿಗಳನ್ನ ಕಾಪಾಡ್ಲಿಕ್ಕೆ ಫಂಗಸ್ ಬರೋವರಿಗೆ ಇಟ್ಕೊಂಡ್ರ ಅಂತ ಸರ್. ಹೌದು ನೋಡಿ, ಈಗ ನೀವು ಅದೆಲ್ಲ ಪಾಯಿಂಟ್ ನೋಡುವಾಗ ಅದು ಎಲ್ರಿಗೂ ಹಾಗೇನೆ ಅನಿಸ್ತದೆ. ಹೌದು ತಪ್ಪಂತ ಅನಿಸ್ತದೆ. ಈಗ ನೋಡಿ, ಈಗ ನೋಡಿ ಸರ್, ಈಗ ಇವರುಂಟಲ್ಲ ಗೌರ್ಮೆಂಟ್ನವರು ಇದಕ್ಕೆ ಯಾಕೆ ಅವರು CBI ಅವರಿಗೆ ಹೋಗಿಲ್ಲ? ಅದಂದ್ರೆ ಗೌರ್ಮೆಂಟ್ ಯಾವ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ ಇಲ್ಲಿದ್ದು ಸ್ಟೇಟ್ ಗೌರ್ಮೆಂಟ್ ಹೋಗ್ಬೇಕಾ, ಹೇಗೆ ಅದು ನಮ್ಗೆ ಗೊತ್ತಿಲ್ಲ. ಅದು ಇಲ್ಲ, CBI ಅವರು ಮೇಲ್ಮನವಿ ಹೋಗ್ಬೋದು ಸರ್, ಸರ್ಕಾರನೇ ಅದು ಯಾವುದೇ ಸರ್ಕಾರ ಇರ್ಲಿ ಹೋಗ್ಬೋದು ಸರ್. ಅಲ್ಲಲ್ಲ, CBI ಅಂದ್ರೆ ಈಗ CBI ಇಲ್ಲಿದ್ದಲ್ವಾ ಕೇಂದ್ರದ್ದು? ಹೌದು ಸರ್, ಹೌದು, ಅದು ಹೋಗ್ಬೋದು ಸರ್, ಮೇಲ್ಮನೆ ಹೋಗ್ಬೋದು ಸರ್. ಅದು ಅವ್ರು ಯಾಕೆ ಹೋಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ ಸರ್. ಅದೇ ಏನ್ ಗೊತ್ತಾ ಸರ್, ಮತ್ತೊಂದು ಏನ್ ಗೊತ್ತಾರೆ, ಅದು ಅವ್ರು ಯಾಕೆ ಹೋಗಿಲ್ಲ ಅಂತ ಅದರ ಬಗ್ಗೆ ಈಗ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಮಾಹಿತಿ. ಸರ್, ಯಾಕಂದ್ರೆ ಇವು ಯಾವನ್ನೂ ರಿಕವರಿ ಮಾಡ್ಕೊಳಲ್ಲ, ಫಂಗಸ್ ಬರೋವರೆಗೂ ವೆಜಿನಲ್ ಸ್ವಾಬ್ ಇಟ್ಕೊಂತಾರೆ. ಆಮೇಲೆ ಸರ್ ಇನ್ನೊಂದು ಏನಂತಂದ್ರೆ, ಇದು DNA ಟೆಸ್ಟ್ ಕೂಡ ಅಷ್ಟೊಂದು ಇದು ಮಾಡಲ್ಲ, ಇದು ಅಡಂಟಾಲಜಿ ಕೂಡ ಮಾಡಲ್ಲ ಸರ್. ಅಡಂಟಾಲಜಿನೂ ಮಾಡೇ ಇಲ್ಲ ಸರ್ ಇದರಲ್ಲಿ. ಅಂದ್ರೆ ಯಾರ್ದು ಅಂದ್ರೆ ಅಡಂಟಾಲಜಿ ಅಂದ್ರೆ ಸರ್, ಈ ಹಲ್ಲಿನ ಗುರುತುಗಳು ಇರ್ತಾವಲ್ಲ ಸರ್, ದೇಹದ ಮೇಲೆ ಹಲ್ಲಿನ ಗುರುತುಗಳು, ಆ ತರದಂತಹ ಬೇರೆ ಬೇರೆ DNA ಟೆಸ್ಟಿಂಗ್ ಏನಿದಾವಲ್ಲ ಸರ್, ಲಿಂಕ್ಡ್ ಡಾಕ್ಯುಮೆಂಟ್ಸ್ ಏನಿದಾವಲ್ಲ, ಆ ತರದಂತಹದ್ದು ಇದು ಮಾಡ್ತಾರೆ ಸರ್. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿರ್ಭಯ ಪ್ರಕರಣ ಡೆಲ್ಲಿಯಲ್ಲಿ ಅಡಂಟಾಲಜಿ ಮಾಡ್ತಾರೆ ಸರ್, ಅಡಂಟಾಲಜಿ ಮತ್ತು DNA ಮಾಡ್ತಾರೆ ಸರ್. ಹಂಗಾಗಿ ಅಲ್ಲಿ ಅಪರಾಧಿಗಳು ಸಿಗಿಬಿದ್ರು ಸರ್. ಇಲ್ಲಿ ಅಡಂಟಾಲಜಿನೂ ಮಾಡೋದಿಲ್ಲ ಸರ್. ಅಂದ್ರೆ ಸೇಮ್ ವರ್ಷ ಸರ್, 2012ರಲ್ಲೇ ಸೌಜನ್ಯ ಪ್ರಕರಣ ಆಗಿದ್ದು, ನಿರ್ಭಯ ಪ್ರಕರಣ ಜ್ಯೋತಿ ಸಿಂಗ್ ಆಗಿದ್ದು ಕೂಡ ಸೇಮ್ ಸರ್. ಅಲ್ಲಿ ಮಾಡ್ತಾರೆ ಸರ್, ಇಲ್ಲಿ ಯಾಕೆ ಮಾಡಲಿಲ್ಲ ಅಂತ ಸರ್. ಹಂಗಾಗಿ ಸರ್ ಅಷ್ಟೇ. ಈಗ ನಿಮ್ಮನ್ನ ಏನಾದರೂ ಸಿಗಾಕ್ಸಿದಾರಾ ಬೇರೆ ಯಾರಾದರೂ ಅಂತ ನಮಗೆ ಅನುಮಾನ ಸರ್. ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ನೂ ಅಲ್ಲ, ನೀವೂ ಅಲ್ಲ, ಬೇರೆ ಯಾರಾದರೂ ಇದ್ದಾರಾ ಅಂತ ಅಷ್ಟೇ ಸರ್ ಕೇಳಿದೆ. ಅದಕ್ಕೆ ಅಲ್ಲ, ಏನು ಗೊತ್ತಾ ಸರ್, ಮತ್ತೆ ನೋಡಿ ಈಗ ನಮಗೆ ಗೊತ್ತಿರುವ ಬಗ್ಗೆ ನಾವು ಸಹ ಮಾಧ್ಯಮವನ್ನು ನೋಡ್ತೇವೆ ಅಲ್ಲ. ಹೌದೌದು. ಈಗ ನಮಗೂ ಸಹ ಈಗ ಸಂತೋಷ್ ರಾವ್ ಅಂತ, ಯಾಕಂದ್ರೆ ಇವರು CBI ರೂಪಾಲಿ ಡಾಟ್ನವರು ಇವರು ಸಂತೋಷ್ ರಾವ್ರನ್ನು ಇಲ್ಲಿ ಕೂತ್ಕೊಂಡು ಇನ್ಕ್ವೈರಿ ಮಾಡಿದ್ದಾರೆ. ರೂಪಾಲಿ ಅವರು? ಹೌದು. ಈಗ ಸರ್, ಈಗ ನೋಡಿ ಸರ್, ಈಗ ನೀವು ಹೇಳುದು ಈಗ CBI ರಿಪೋರ್ಟ್ ಎಷ್ಟು 1000 ಪೇಜ್ ಇದೆ ಅಂತ ಮೊನ್ನೆ ಒಬ್ರು ಯಾರು ಹೇಳಿದ್ರು, 8000 ಪೇಜ್ ಅಂತ ಹೇಳಿದ್ದಾರೆ.
ಹಾಂ 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 ಓಕೆ. ಈಗ ಈಗ 8,000 ಪೇಜನ್ನು ಸರ್ ಈಗ ಹ್ಞೂ ಹ್ಞೂ ಅದನ್ನು ಸರ್ ಫುಲ್ ಸ್ಟಡಿ ಮಾಡಿಕೊಂಡು ಸರ್ ಅದರಲ್ಲಿ ಏನೆಲ್ಲ ಇದೆ ಅಂತ ಅದನ್ನು ನೋಡಿದರೆ ಸರ್ ಮುಂದಕ್ಕೆ ಸರ್ ಅದು ನೋಡಿದರೆ ಸರ್ ಗೊತ್ತಾಗುತ್ತೆ. 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 ಇಲ್ಲ ನಿಜ ಸರ್, ನಾನು ಓಕೆ, ನೀವು ಹೇಳ್ತಾ ಇರೋದು ನಿಜ ಇದೆ. ಸಿ ಬಿ ಐ ರಿಪೋರ್ಟ್ ಏನು 8,000 ಪೇಜ್ ಇದೆ ಅಂದ್ರಲ್ಲ, ಅದಿಷ್ಟು ಹೌದು. ಪೇಜ್ ಓದಿದಾಗ ಎಲ್ಲದು ಸತ್ಯಾಸತ್ಯತೆ ಏನು ಅಂತೇಳಿ ಗೊತ್ತಾಗುತ್ತೆ, ನಿಜ. ಆದರೆ ಇಲ್ಲಿ ಏನಂತಂದ್ರೆ ಸರ್, ಮೇನ್ ಇಂಪಾರ್ಟೆಂಟು ಒಂದು ಅಪರಾಧ ತಡೆಗಟ್ಟುವಿಕೆ ಮತ್ತು ಅಪರಾಧ ಆದ ಮೇಲೆ ಅದನ್ನ ಹಿಡಿಯೋದೇನಿದೆಯಲ್ಲ, ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಅನಾಹುತಗಳು, ಇನ್ವೆಸ್ಟಿಗೇಷನ್ ಫೇಲ್ ಆದರೆ ಅಪರಾಧಿಗಳು ಸಿಗೋದೇ ಇಲ್ಲ ಸರ್. ಈಗ ಸಿ ಬಿ ಐ, ಸಿ ಒ ಡಿ ಅವೆಲ್ಲ ನಂತರದಲ್ಲಿ ಸರ್. ಇದು ಮೇನ್ ಇಂಪಾರ್ಟೆಂಟ್ ಇಲ್ಲೇ ಏನಿದೆಯಲ್ಲ ಸರ್, ಇಲ್ಲಿ ಯಾಕೆ ಇವೆಲ್ಲ ಅದು ಇನ್ವೆಸ್ಟಿಗೇಷನಲ್ಲಿ ಅಡಂಟಾಲಜಿ ಟೆಸ್ಟು, DNA ಟೆಸ್ಟು, ಹೈ ಪ್ರೊಫೈಲಲ್ಲಿ ಯಾಕೆ ಇವ್ನು ಟೆಸ್ಟಿಂಗ್ ಮಾಡಲಿಲ್ಲ ಅಂತ ಸರ್, ಅಷ್ಟೇ. ಈಗ ಏನ್ ಗೊತ್ತಿದೆ ಈಗ ಆಮೇಲೆ ಇನ್ನೊಂದು ಏನಂತಂದ್ರೆ ಸರ್, ಅದೇ ಸಂತೋಷ್ ರಾವು ಆನೆ ಮಾವುತ ಕೇಸಲ್ಲಿ, ಇದು ನನಗೆ ಇತ್ತೀಚೆಗೆ ಗೊತ್ತಾಯಿತು ಸರ್, ಇದು ಮುಂಚೆ ನನಗೆ ಗೊತ್ತಿರಲಿಲ್ಲ, ಇದು ಇತ್ತೀಚೆಗೆ ಗೊತ್ತಾಗಿದ್ದು. ಈಗ ಯಾರು ಸೌಜನ್ಯ, ಅದು ಯಾವುದು 9ನೇ ತಾರೀಕಿಗೆ ಸರ್, ಅಕ್ಟೋಬರ್ 9 ಸಂಜೆ ಕಿಡ್ನಾಪ್ ಅಂಡ್ ರಿಫಂಡ್ ಮರ್ಡರ್ ಆಗುತ್ತೆ. 9ನೇ ತಾರೀಕು ಸರ್. 6ನೇ ತಾರೀಕು ಸಂತೋಷ್ ರಾವನ್ನ 6ನೇ ತಾರೀಕು ಆನೆ ಮಾವುತ ಕೇಸಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸರ್. ಜೈಲಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ಸೌಜನ್ಯ ರೇಪನ್ ಮಾಡ್ರೆ ಹೆಂಗ್ ಮಾಡಿದೆ ಸರ್ ಅಂತ ನನಗೆ ಅಲ್ಲ ಸರ್, ಏನ್ ಗೊತ್ತಾ ಈಗ ನೋಡಿ, ಸಂತೋಷ್ ರಾವ್ ಯಾಕಂದ್ರೆ ಇದು ಮೊನ್ನೆ ಗೊತ್ತಾಯ್ತು ನನಗೆ, ಇಲ್ಲಿ ಕೂಡ ಆಶ್ಚರ್ಯ ಆಯ್ತು. ಹೌದು ಸರ್, ಮೊನ್ನೆ ಸರ್ ನಿಮ್ಗೆ ಏನ್ ಗೊತ್ತಾಯ್ತು ನಿಮ್ಗೆ ಏನ್ ಗೊತ್ತಾಯ್ತು? ಇಲ್ಲ, ನನಗೆ ಅದು ಇದನ್ನ ಗ್ರೂಪಲ್ಲಿ ಬಂದಿತ್ತು, ನನಗೆ ಫೇಸ್ಬುಕ್ಕಲ್ಲಿ ಬಂದಿತ್ತು. ಅದರಲ್ಲಿ ದಾಖಲಾತಿ ಸಮೇತ ಹಾಕಿದ್ರು ಅವರು. 6/10/12 ಆನೆ ಮಾವುತ ಕೇಸ್ನಲ್ಲಿ 234/2012 ಅಂತೇಳಿ ಅದು ಕೇಸ್ ನಂಬರ್ ಇತ್ತು. ಅದರಲ್ಲಿ 6/10/12 ಅರೆಸ್ಟ್ ಮಾಡಿದ್ದಾರೆ ಸರ್. ಯಾರು ಐವ ಯೋಗೀಶ್ ಅವರು ಬರೆದಿದ್ದಾರೆ ಇದರಲ್ಲಿ, ಯಾವುದು 6/10/12 ಅರೆಸ್ಟ್ ಮಾಡಿದೀವಿ ಅಂತೇಳಿ ಸರ್. ಅದು ಡಬಲ್ ಮರ್ಡರ್ ಕೇಸಲ್ಲಿ, ಆನೆ ಮಾವುತ ನಾರಾಯಣ ಮತ್ತು ಯಮುನಾ ಕೇಸಲ್ಲಿ 6/10/12 ಇವ್ರು ಡಬಲ್ ಮರ್ಡರ್ ಕೇಸಲ್ಲಿ ಅರೆಸ್ಟ್ ಮಾಡಿದರೆ ಇವ್ರು ನ್ಯಾಯಾಲಯಕ್ಕೆ ಒಪ್ಪಿಸ್ಬೇಕಾಗಿತ್ತು. ಇವ್ರು ಯಾಕೆ 9ನೇ ತಾರೀಕು ಹೆಂಗೆ ಆತ ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಬಂದ? ಯಾಕಂದರೆ ಇದು ದಾಖಲಾತಿ ನೋಡಿದ್ದೀನಲ್ಲ ಸರ್, ಅದು ನಮಗೆ ಒಂದು PDF ಬಂದಿತ್ತು. PDF ಅಲ್ಲಿ ನೋಡಿದ್ದೀನಿ ನಾನು. ಅದು 9ನೇ ತಾರೀಕು ಶೃಂಗೇರಿಯಿಂದ ಧರ್ಮಸ್ಥಳಕ್ಕೆ ಹೆಂಗೆ ಬಂದ, ಈತ ಟೆಂಟ್ ಹೆಂಗೆ ಹಾಕಿದ, ಇವರು ಪೊಲೀಸರು ಹೆಂಗೆ ಬಿಟ್ಕೊಟ್ರು ಅಂತ ನಮಗೆ ಡೌಟು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಸರ್ ನಮಗೆ. ಅಲ್ಲ ಸರ್, ಏನ್ ಗೊತ್ತಾ ಸರ್, ಈಗ ನಾವು ಹೇಳುದು ಮುಂಚೆ ಎಲ್ಲ ನಾವು ಅವನೇ ಅಂತ ಅನ್ಕೊಂಡಿದ್ವಿ, ಬಟ್ ಇಲ್ಲಿ ಅಲ್ಲ ಅನ್ನೋದಕ್ಕೆ ನಮಗೆ ಡೌಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಹೌದು, ನಿಮಗೆ ಅದು ಡೌಟ್ ಉಂಟಲ್ಲ ಸರ್ ಈಗ. ಹ್ಞೂ ಸರ್. ಈಗ ಅದೇ ಏನ್ ಗೊತ್ತಾ ಸರ್, ಈಗ ನೀವು ಈಗ ನಿಮ್ಮ ಹತ್ರ ಸರ್ ಈಗ ಬಂದ ಇದಲ್ಲ PDF ಉಂಟಲ್ಲ, PDF. ಹ್ಞೂ ಸರ್. ಹ್ಞೂ ಸರ್. ನೀವು ಅದನ್ನು ಸರ್ ಇಟ್ಕೊಂಡು ಸರ್, ಅದನ್ನು ಸರ್ ಅದನ್ನು ಇಟ್ಕೊಂಡು ಸರ್ ಇಲ್ಲಿಗೆ ಬನ್ನಿ ಸರ್. ಇಲ್ಲಿಗೆ ಸರ್ ಬೆಳ್ತಂಗಡಿಗೆ ಸ್ಟೇಷನ್ಗೆ ಬನ್ನಿ ಸರ್. ನಾನು ಸಹ ಬರ್ತೇನೆ ಬೆಳ್ತಂಗಡಿಗೆ. ಓಕೆ ಸರ್, ನೀವು ನಂಗೆ ಸರ್ ಫೋನ್ ಮಾಡಿ ಸರ್. ಅದನ್ನು ನೆಕ್ಸ್ಟ್ ನಾನು ಬಂದಾಗ ಖಂಡಿತ ನಿಮಗೆ ಫೋನ್ ಮಾಡ್ತೀನಿ ಸರ್. ಅಲ್ಲ ಏನ್ ಗೊತ್ತಾ ಸರ್, ಈಗ ನೋಡಿ, ಈಗ ನಮಗೂ ಸರ್ ಹೇಗೆ ಗೊತ್ತಾರೆ ನೋಡಿ, ಈಗ ಈ ಸೌಜನ್ಯ ಕೇಸು ಸರ್ ನಮಗೂ ಸರ್ ಅದೊಂದು ಸರ್ ನಮ್ಮ ಹೆಸರು ಸರ್ ಹೇಳಿದ್ದಾರೆ. ಇಲ್ಲ, ನಾನು ನಿಮ್ಮ ಬಗ್ಗೆ ಇದು ಮಾಡ್ತಾ ಇಲ್ಲ ಸರ್. ನಾನು ಅಲ್ಲ ಈಗ ಸಂತೋಷ್ ರಾವ್ ನಿರಪರಾಧಿ ಅನ್ನೋದಕ್ಕೆ ಒಂದಿಷ್ಟು ದಾಖಲಾತಿಗಳು, ಅನುಮಾನಾಸ್ಪದ ಅಂಶಗಳು ಇದಾವಲ್ಲ ಸರ್, ಪ್ರಮುಖ ಅಂಶಗಳಿದಾವೆ. ಹಂಗಾಗಿ ನಾನು ಕೇಳ್ತಾ ಇದ್ದೀನಿ ಸರ್ ಅಷ್ಟೇ. ಅದೇ ನಾನು ಹೇಳುದು ಸರ್, ಈಗ ನೀವು ಈಗ ನಿಮ್ಮ ಹತ್ರ ಹೇಳಿದ್ರಲ್ಲ ಸಂತೋಷ್ ರಾವನ್ನು ಮುಂಚೆನೆ ಇದು ಬಂದಿದ್ದಾರೆ ಅಂತ. ಈಗ ನಿಮ್ಮ ಹತ್ರ ಉಂಟಲ್ಲ ಅದಕ್ಕಲ್ಲ? ಹೌದೌದು ಸರ್, ಹೌದು. ಅದನ್ನು ಸರ್ ನೀವು ಬನ್ನಿ ಸರ್, ಹಿಡ್ಕೊಂಡು ಬನ್ನಿ ಸರ್, ಬೆಳ್ತಂಗಡಿಗೆ ಬನ್ನಿ ಸರ್. ನೀವು ಯಾಕೆ ಬರ್ತೀರಿ ಸರ್? ನಾಳೆ ಬರ್ತೀರಾ? ಅಲ್ಲ, ಯಾವಾಗ ಬರ್ತೀವಿ ಹೇಳಿ ಸರ್. ಇಲ್ಲ, ಸ್ವಲ್ಪ ಬೇರೆ ಕೆಲಸಗಳು ಇದಾವೆ ಸರ್, ನಾಳೆ ಬರಕ್ ಆಗೋದಿಲ್ಲ. ಇಲ್ಲ, ಆಕ್ಚುಲಿ ಇದು FIR ಅಲ್ಲಿ ಇರ್ತಕ್ಕಂಥದ್ದು ಸರ್, ಹಂಗಾಗಿ ಕೇಳಿದೆ ನಾನು. ಯಾಕಂದ್ರೆ 234/2000 FIR ಅಲ್ಲಿ ಇರ್ತಕ್ಕಂಥದ್ದು ಸರ್, ಇದು ಗೌರ್ಮೆಂಟ್ ದಾಖಲಾತಿ ಸರ್, ಹಂಗಾಗಿ ಕೇಳಿದೆ ನಾನು. ಅಲ್ಲ, ಹೌದು ಸರ್, ಗೌರ್ಮೆಂಟ್ ದಾಖಲೆ ಹೌದು ಸರ್. ನೀವು ಸರ್ ಬನ್ನಿ ಸರ್, ನಿಮ್ಮೊಟ್ಟಿಗೆ ಸರ್ ನಾನು ಸಹ ಬರ್ತೇನೆ ಸರ್. ಈಗ ನಾವು ಅದನ್ನು ಸರ್ ಕೊಂಡೋಗಿ ಸರ್ ಬೆಳ್ತಂಗಡಿಯಲ್ಲಿ ಅಲ್ಲಿ ಕೇಳುವ ಹೇಗೆ ಸರ್ ಇದು. ಹೌದಾ ಸಂತೋಷ್ ರಾವ್, ಯಾವಾಗ ನೀವು ಅದನ್ನು ಬಂಧನ ಮಾಡಿದಿರಿ? ಅಂದ್ರೆ ಸರ್, ಇನ್ನೊಂದು ಏನಂದ್ರೆ, ಬೆಳ್ತಂಗಡಿ ಈಗಿನ ಪೊಲೀಸರು ಹಾಕಿದ್ದಲ್ಲ ಸರ್, ಇದು ಆಗಿನ ಪೊಲೀಸರು 2012 ಇದ್ರಲ್ಲ, ಆಗಿನ ಪೊಲೀಸರು ಯಾರೇ ಹಾಕ್ಲಿ. ಅಲ್ಲ, ಯಾರೇ ಹಾಕ್ಲಿ, ಈಗ ನಮಗೆ ಅಲ್ಲಿ ಬಂದು ಕೇಳಿಕಾಗಲ್ಲವಾ? ನಾ ಹೇಳುದು ಏನ್ ಗೊತ್ತಾ, ಅದನ್ನು ಅವತ್ತು ಯಾರೇ ಅವನು ಬಂಧನ ಮಾಡ್ಲಿ, ಸೌಜನ್ಯ ಸಾಗಿ ಮುಂಚೆ 2-3 ದಿನ ಮುಂಚೆ ಬಂಧನ ಮಾಡಿದ್ರು ಅಥವಾ ಅವತ್ತೇ ಬಂಧನ ಮಾಡಿದ್ರು, ಅದು ಯಾರಂತ ನಮಗೆ ಅಲ್ಲಿ ಹೋದಾಗ ಅಲ್ಲಿ ಕೇಳ್ಬೋದಲ್ಲ. ದಾಖಲಾತಿ ಇದೆಯಲ್ಲ ಸರ್, FIR ಅಲ್ಲಿನೇ ಇದೆಯಲ್ಲ ಸರ್, ಹಂಗಾಗಿ ನಾನು ನಿಮಗೆ ಕೇಳಿದೆ ಸರ್. ನಿಮಗೆ ಏನಾದ್ರು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಿರ್ಬೋದಾ, ಅಥವಾ ಇದೇನಾದ್ರು ಫೇಕ್ ಏನಾದ್ರು ಗೊತ್ತಿಲ್ಲ ಅಂತ? ನಂಗೂ ಸಹ ಗೊತ್ತಿಲ್ಲ. ಅಲ್ಲ, ನಂಗೆ ಸಹ ಗೊತ್ತಿಲ್ಲ ಸರ್, ಅಲ್ಲಿ ಗೊತ್ತಿಲ್ಲ. ಏನಾದ್ರು ಫೇಕ್ ಏನಾದ್ರು FIR ಮಾಡ್ಬಿಟ್ಟು ಏನಾದ್ರು ಕೇಳಕ್ ನಿಮಗೆ ಫೋನ್ ಮಾಡಿದೆ ಸರ್, ನಿಮಗೆ ಗೊತ್ತಿರುತ್ತೆ ಅಂತ ನಾನು. ಇಲ್ಲ ಸರ್, ಅದು ನಂಗೆ ಗೊತ್ತಿಲ್ಲ ಸರ್. ನಂಗೆ ಅವನು ಮುಂಚೆ ಬಂಧನ ಮಾಡಿದಾರ
ಮತ್ತೆ ಬಂಧನ ಮಾಡಿದ ಗೊತ್ತಿಲ್ಲ. ಹಾಂ 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 ಓಕೆ ಅದು ಆವತ್ತು ಬಂಧನ ಮಾಡಿದ್ರು ಸಾಯಂಕಾಲ. ಹಾಂ 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 ಯಾವಾಗ ಅದು ಸೌಜನ್ಯ ಇದಾದ ಮೇಲೆ 2 ದಿನ ಬಿಟ್ಟು ಬಂಧನ ಮಾಡಿದ್ರಲ್ಲ. 2 ದಿವಸ ಬಿಟ್ಟು ಹಾಂ ಓಕೆ. ಅಂದರೆ ಹೌದು. 9 ಅಂದರೆ 10 11ಕ್ಕೆ. ಹೌದು, ಅಂದ್ರೆ ಆ ಟೈಮಲ್ಲಿ ಸಾಯಂಕಾಲ ಬಂಧನ ಮಾಡಿದ್ರು. ಎಲ್ಲ ಇಲ್ಲೆಲ್ಲ ತುಂಬಾ ಎಲ್ಲ ಇದಾಗಿದೆ. ಇಲ್ಲಿ 200-300 ಮಂದಿ ಮೇಲೆ ಎಲ್ಲ ಸ್ಟೇಷನ್ಗೆಲ್ಲ ನುಗ್ಗಿ ಎಲ್ಲ ಇದು ಮಾಡಿದ್ದಾರೆ. ಅದೆಲ್ಲ ನಮ್ಗೆ ಗೊತ್ತುಂಟು ಅದೆಲ್ಲ. ಹ್ಞೂ 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 ಅಂದ್ರೆ ಆ ಏನಾಯ್ತು ಟೈಮಲ್ಲಿ ಸ್ಟೇಷನ್ನಲ್ಲಿ ಏನಾಯಿತು ನುಗ್ಗಿ? ಅದೇ ಏನು ಅಂದ್ರೆ ಆ ಟೈಮಲ್ಲಿ ಅವನೇ ಇದು ಬೆನ್ನಲ್ಲಿ ಗಾಯ ಇತ್ತು, ಅವನೇ ಸೌಜನ್ಯನ ಕೊಂದ ಅಂತ ಎಲ್ಲ ಇದಕ್ಕೆಲ್ಲ ಸ್ಟೇಷನ್ಗೆಲ್ಲ ನುಗ್ಗಿ ಎಲ್ಲ ಜನ ಎಲ್ಲ ತುಂಬ ಇದಾಗಿದೆ. ಹ್ಞೂ 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 ಆ ಟೈಮಲ್ಲಿ ಎಲ್ಲ ವಿಡಿಯೋ ಮಾಡಿ ಪೊಲೀಸ್ನವರು 200 ಜನಕ್ಕೆ ಅವರಿಗೆ ಬೇಲಿಲ್ಲ, ಹಾಗೆ ಅವ್ರ ಮೇಲೆ ಎಲ್ಲ ಕೇಸ್ ಮಾಡಿದ್ದಾರೆ. ಹ್ಞೂ 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 ಆಯ್ತಾ. ಮತ್ತೆ Okay, ಈಗ okay. ಇದನ್ನು ಈಗ ನೀವು ಹೇಳ್ತೀರಾ 3 ದಿನ ಮುಂಚೆ ಅಂತ ಹೇಳ್ತೀರಾ ಹ್ಞೂ 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 ಬಂಧನ ಮಾಡಿದ್ದು. ಹೌದು, ಇಲ್ಲ ನನಗಿದು ದಾಖಲಾತಿಯಲ್ಲಿ ನೋಡಿದೆ ಸರ್, ಹಂಗಾಗಿ ನಿಮಗೆ ಕೇಳ್ತಾ ಇದ್ದೀನಿ ಸರ್, ಕ್ಲಾರಿಟಿಗೋಸ್ಕರ ಸರ್. ಅದೇ ನಾನು ಹೇಳುದು. ಸರಿ, ನೀವು ಅದಕ್ಕೆ ಹೇಳ್ದಲ್ಲ, ಯಾಕಂದರೆ ಇದು FIR ಅಲ್ಲಿ ಇರೋದಲ್ಲ ಸರ್, ಹಂಗಾಗಿ ಕೇಳಿದೆ. ಅದೇ ನಾನು ಹೇಳ್ಬೇಕಂತ. ಈಗ ನಿಮ್ಮ ಹತ್ರ ಇರುವ ದಾಖಲೆಯನ್ನು ಬೇಕಾದ್ರೆ ನನಗೆ ಫೋನ್ ಕಳಿಸಿ. ಅಲ್ಲ ಹೇಗೆ ಗೊತ್ತಾ, ನೀವು ಬೇಕಾದ್ರೆ ಬೆಳ್ತಂಗಡಿಗೆ ಯಾವಾಗ ಬರ್ತೀರಿ ಸರ್ ಬನ್ನಿ ಸರ್, ಬೇಕಾದ್ರೆ ಬನ್ನಿ. ಅಲ್ಲಿ ಹೋದಾಗ ಅಲ್ಲಿ ಕೇಳುವ ಹೀಗೀಗೆ ವಿಷಯ ಉಂಟು, ಅದಕ್ಕೆ ಏನು ಸಮಸ್ಯೆ, ಅದು ಯಾವಾಗ ನೀವು ಯಾವ ಸಂತೋಷ ಅವನು ಯಾವಾಗ ಬಂಧನ ಮಾಡಿದಿರಿ ಅಂತ ನಮಗೇನು ಸರ್ ಕೇಳಲಿಕ್ಕೆ, ಹೌದಲ್ವಾ? ಅದೇ 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 ಹಾಂ ಅದೇ ಕೇಳ್ಬೋದಲ್ಲ. ಓಕೆ ಓಕೆ ಸರ್. ಸರ್ ಆಮೇಲೆ ಇನ್ನೊಂದು ಸರ್, ಲಾಸ್ಟ್ ಒಂದೇ ಒಂದು ಕ್ವಶನ್. ಇವರು ಅಲ್ಲಲ್ಲ, ನಿಶ್ಚಲ್ ಈಗ ಜೈನ್ ಅವರು ಅಲ್ಲ, ಇದರಲ್ಲಿ ಇದ್ರಲ್ವಾ, ಮಾನನಷ್ಟ ಅಲ್ಲ, ಮೊಕದ್ದಮೆ ಕೇಸ್ ಕೂಡ ಹಾಕ್ತಾರೆ ಸರ್. ಅಲ್ಲ ಸರ್, ಹಾಂ ಸರ್. ಅಲೋ, ಈಗ ನೀವು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಈಗ ಇದಕ್ಕೆ ಉತ್ತರ ಕೊಡಿ. ನೀವು ಯಾವುದಕ್ಕೆ? ಸಂತೋಷ್ ರಾವ್ರನ್ನು 3 ದಿನ ಮುಂಚೆ ಬಂಧನ ಮಾಡಿದ್ದಕ್ಕೆ ನಿಮ್ಮ ಹತ್ರ ಎಲ್ಲ ದಾಖಲೆ ಉಂಟಲ್ಲ? ಹಾಂ ಇದೆ ಸರ್, ಇದೆ ಸರ್. ಜ್ವಾಲಾಮುಖಿ ಹೌದು, ಯೂಟ್ಯೂಬ್ ಚಾನಲ್ ಅವ್ರ ಹತ್ರನೂ ಇದೆ. ಅವ್ರು ಹಾಕಕ್ಕೆ ಕೇಳ್ತೀನಿ ನೋಡ್ರಿ ಸರ್, ಅವ್ರಿಗೆ ನಿಮಗೆ ದಾಖಲಾತಿ ಹಾಕಕ್ಕೆ ಅಲ್ಲ, ಕೇಳ್ತೀನಿ. ನಾನು ಹೇಳುದು ಈಗ ಮೊದಲು ಅದನ್ನು ಈಗ ನಾವು ಸಮಸ್ಯೆಯನ್ನು ಪರಿಹಾರ ಮಾಡಬೇಕಲ್ವಾ? ಹೌದು ಸರ್, ಹೌದು. ಅದಕ್ಕೆ ನೀವು ಅದಕ್ಕೆ ಯಾವಾಗ ಬರ್ತೀರಿ ಸರ್ ಇಲ್ಲ ಅಲ್ಲ, ನೀವನ್ನ ಅಲ್ಲ ಈಗ ಸಮಸ್ಯೆಯನ್ನು- ಇಲ್ಲ ಈಗ ಅಲ್ಲ. ಸರ್ ಏನಿಲ್ಲ, ಅದು 234/2012 ಅದನ್ನ ನೀವು ಸರ್ಚ್ ಮಾಡಿದ್ರೆ ಅದರಲ್ಲಿ ಸಿಕ್ಬಿಡುತ್ತೆ ಸರ್, FIR ಸಿಕ್ಬಿಡುತ್ತೆ ಸರ್, ನಿಮಗೆ ಕನ್ಫರ್ಮೇಶನ್ ಆಗಿಬಿಡುತ್ತೆ. ಇಲ್ಲಿ ಕೇಳಿ ಸರ್, ಇದು ನಾನು ಸೃಷ್ಟಿ ಮಾಡಿದ್ದಲ್ಲ ಸರ್, ಇದು ಆಕ್ಚುಲಿ FIR ಅಲ್ಲಿ ಇರ್ತಕ್ಕಂಥದ್ದು ಸರ್. ಅಲ್ಲ ನಾನು ಹೇಳು ಸರ್, ನೀವು ಸೃಷ್ಟಿ ಮಾಡಿದಂತ ನಾನು ಹೇಳುದಲ್ಲ. ಈಗ ಯಾಕಂದ್ರೆ ಈಗ ನಾನು ಸೃಷ್ಟಿ ಮಾಡಿದ್ರೆ ಈಗ ನೋಡಪ್ಪ ನಾನೇ ಸೃಷ್ಟಿ ಮಾಡಿದ್ನ ಅಂತ ಹೇಳಿ ಬರ್ಬೋದು. ಇಲ್ಲ ನಾ ಹೇಳಿಲ್ಲ ಸರ್, ನಾನು ನಿಮ್ಗೆ ಹಾಗೆ ಹೇಳುದಲ್ಲ. ಈಗ ನೀವು ಹೇಳುದಂದ್ರೆ ಈಗ ಈ ತರ ಇದು ಮಹತ್ವದ ಆನೆ ಮೊತ್ತವನ್ನ ಕೇಸಲ್ಲಿ ಅವನು ಇದ್ದಾನೆ. ಹೌದು ಸರ್, ಹೌದು. ಇದು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಬರ್ತಾ ಇದೆ ಸರ್, ಹಾಗಾಗಿ ಹೌದು ಸರ್. ಸರಿ, ಈಗ ಹೆಂಗ್ ಸರ್, ಈಗ ನಾವು ಸರ್ ಈಗ ಏನ್ ಸರ್ ನಮ್ಮದು ಸರ್, ಈಗ ಇದು ಸರ್ ಪೊಲೀಸ್ ನಂಬುದಾ ಸರ್, ಈಗ ಫೇಸ್ಬುಕ್ ನಂಬುದಾ, ಯೂಟ್ಯೂಬ್ ನಂಬುದಾ, ಯಾವ್ದನ್ನು ನಾವು ನಂಬಬೇಕು? ಕಾನೂನು ನಂಬುದಾ, CBI ನಂಬುದಾ, ಈಗ CID ನಂಬುದಾ? ಹೇಳಿ ಸರ್, ನೀವು ಹೇಳಿ. ನಿಜ ಸರ್, ಗೊಂದಲಮಯ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದು FIR ಅಲ್ಲಿ ಇರ್ತಕ್ಕಂಥದ್ದಲ್ಲ ಸರ್. ಆಮೇಲೆ ಇವೆಲ್ಲವಕ್ಕೂ ಒಂದಿಷ್ಟು ಪ್ರಮುಖ ಅಂಶಗಳಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿನೇ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಸರ್, ಹಂಗಾಗಿ ಕೇಳಿದೆ ಸರ್. ಆಮೇಲೆ ಇವರು ನಿಶ್ಚಲ್ ಜೈನ್ ಅವರು ಇದು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿದ್ರಲ್ಲ ಸರ್, ಅದಕ್ಕೆ ದಾಖಲಾತಿನೇ ಕೊಟ್ಟಿಲ್ಲ ಅಂತ ಹೇಳಿ ಮೊನ್ನೆ ಫೇಸ್ಬುಕ್ ಅಲ್ಲಿ ನೋಡಿದೆ ಸರ್, ನಾನು ಫೇಸ್ಬುಕ್ ಅಲ್ಲಿ ಬಂತು. ಅದು ಇದಾಗಿದೆ ಸರ್, ಅಂದ್ರೆ ಕೇಸ್ ಕ್ಲೋಸ್ ಆಗಿದೆ ಸರ್, ದಾಖಲಾತಿ ಕೊಟ್ಟಿಲ್ಲ ಅಂತ ಹೇಳಿ. ದಾಖಲಾತಿ ಕೊಡ್ಬೋದಾಗಿತ್ತಲ್ಲ ಸರ್? ಹೌದು, ನಾನು ಹೇಳಿದ್ ಗೊತ್ತಾರೆ. ಈಗ ನೋಡಿ, ಈಗ ಇನ್ನು ಸರ್ ಮುಂದೆ ಸರ್ ಸಮಸ್ಯೆ ತುಂಬಾ ಉಂಟು ಸರ್, ಪ್ರಶ್ನೆ ತುಂಬಾ ಇರ್ತದೆ. ಈಗ ಮೊದಲನೇ ಪ್ರಶ್ನೆ ಅಂತಂದ್ರೆ ನೀವು ಹೇಳುದು ಆನೆ ಮಾತಿನಲ್ಲಿ ಇವ ಸಂತೋಷ್ ರಾವ್ ಅಲ್ಲಿದ್ದ, ಜೈಲಲ್ಲಿದ್ದ, ಅವನು ಕೋರ್ಟಿಗೆ ಹಾಕಿಲ್ಲ, ಅವನು 3 ದಿನ ಮುಂಚೆ ಅವರು ಬಂಧನ ಮಾಡಿದ್ದಾರೆ. ಈಗ ಮೊದಲು ಸರ್, ಹೌದು, ನಾನು ಹೇಳುದು ಮೊದಲು ನಾವು ಅದನ್ನು ಸಮಸ್ಯೆ ಪರಿಹಾರ ಮಾಡುವ. ನಾನು ಬರ್ತೇನೆ ಬೆಳ್ತಂಗಡಿಗೆ, ನಂತರ ನೀವು ನನಗೆ ಬೇರೆ ಪ್ರಶ್ನೆ ಕೇಳಿ. ಯಾಕಂದ್ರೆ ಸರ್ ಈಗ ಏನ್ ಗೊತ್ತು ನಾನು ಹೇಳುದು, ಈಗ ನೀವು ಕೇಳೋ ಪ್ರಶ್ನೆ ಸರ್ ಉತ್ತರವೇ ಸರ್ ಈಗ ಇದ್ರೆ ನೀವು ಸರ್ ಪ್ರಶ್ನೆ ಕೇಳ್ತಾ ಹೋಗುದು ಸರ್, ಹೌದಲ್ವಾ? ಈಗ ನೀವೀಗ ಪ್ರಶ್ನೆ ಕೇಳ್ತಾ ಹೋಗುದು, ನಾನು ನಿಮ್ಗೆ ಅದಕ್ಕೆ ಪ್ರಶ್ನೆಗೆ ನಂಗೆ ಎಷ್ಟು ಉತ್ತರ ಗೊತ್ತುಂಟು ಹೇಳುದು. ಈಗ ನೀವು ಮುಂಚೆನೆ ಹೇಳಿದ್ರಿ ಬಿಡಿ ಸರ್, ನೀವು ಮುಂಚೆನೆ ಹೇಳಿದ್ರಲ್ಲ, ನಮಗೆ ಎಷ್ಟು ಗೊತ್ತೋ ಅಷ್ಟು ಮಾತ್ರ ಹೇಳ್ತೀನಿ ಅಂತ ಹೇಳಿದ್ರಿ. ನಾನು ಆಮೇಲೆ ಸರ್ ಅವಾಗ್ಲೂ ಹೇಳಿದೆ ನಾನು, ನೀವು ಉತ್ತರ ಕೊಟ್ರೇನ್ ಬಿಟ್ರೆ ನೀವು ನಿಮ್ಮ ಮೇಲೆ ಬೆರಳಿಟ್ಟು ನಾವು ಯಾರು ತೋರಿಸ್ತಾ ಇಲ್ಲ, ಬೇರೆಯವರು ಇರ್ಬೋದೇನೋ, ನಮಗೆ ಅದು ಗೊತ್ತಿಲ್ಲ ಸರ್ ಅಂತಾನೆ ಹೇಳಿದೀನಿ, ಹೌದಲ್ವಾ? ಏನ್ ಗೊತ್ತಾ ಸರ್, ಈಗ ನಾವು ಬೇರೆಯವ್ರು ಇರ್ಬೋದೇನೋ ಅಂತಾನೆ ಹೇಳಿದೀನಿ ಸರ್. ನಾವು ನಿಮ್ಮ ಮೇಲೆ ಇದು ಮಾಡ್ತಾ ಇಲ್ಲ, ಯಾರ ಮೇಲೆ ಇದು ಮಾಡ್ತಾ ಇಲ್ಲ. ನಾನು ಜಸ್ಟ್ ಯಾಕಂದ್ರೆ ಈಗ ಸೌಜನ್ಯ ಕೇಸಲ್ಲಿ ಸಂತೋಷ್ ರಾವ್ ನಿರಪರಾಧಿ ಅನ್ನೋದಕ್ಕೆ ಬಹಳಷ್ಟು ಪ್ರಮುಖ ಅಂಶಗಳಿದ್ವಲ್ಲ ಸರ್, ಹಂಗಾಗಿ ಕೇಳಿದೆ ಅಷ್ಟೇ. ಆಮೇಲೆ ಈಗ ಮೊನ್ನೆ ನೋಡ್ರಿ ಸರ್, ಅದು ಮಾನನಷ್ಟ ಮೊಕದ್ದಮೆ ಕೇಸ್ ಕ್ಲೋಸ್ ಆಯ್ತಲ್ವಾ, ದಾಖಲಾತಿನೇ ಕೊಟ್ಟಿಲ್ಲ ಅಂತ ಹೇಳಿ ಕ್ಲೋಸ್ ಆಗಿದೆ ಅಂತೆ. ಅಂದ್ರೆ ನ್ಯಾಯಾಲಯಕ್ಕೇನೆ ಬಂದಿಲ್ಲ, ದಾಖಲಾತಿನೇ ಕೊಟ್ಟಿಲ್ಲ ಅಂತ ಹೇಳಿ.
ಅದು ಸರಿ ಅಲ್ಲ ಇಲ್ಲಿ ಕೇಳಿ ಅಮೆರಿಕದಲ್ಲಿ ಸರ್. ಇದ್ರೆ ಹಲೋ ಮಿಚ್ಚಲ್ ಸರ್. ಅವರು ದಾಖಲೆ ಹಲೋ ಹಲೋ ಕೊಡ್ಬೋದಾಗಿತ್ತಲ್ಲ ಸರ್, ಅವ್ರನ್ನ ಹಲೋ ಶಿಕ್ಷೆ ಹಲೋ ಮಾಡ್ಬೋದಾಗಿತ್ತಲ್ಲ, ಮಹೇಶ್ ಶೆಟ್ಟರ್ನ ಶಿಕ್ಷೆಗೆ ಅವ್- ಈಗ ಒಳಪಡಿಸಿ ಅವ್ರನ್ನ ನೋಡಿ ಜೈಲಿಗೆ ಹಾಕ್ಬೋದಾಗಿತ್ತಲ್ವಾ ಅಂತ. ಈಗ ಈಗ ಈ ಒಂದೇ ಸಮಸ್ಯೆ ಮುಗ್ಲಿಲ್ಲ ಈಗ. ಯಾವುದು ನೀವು ಅದನ್ನು ಬಿಟ್ಟು ಈಗ ಮುಂದೆ ಮುಂದೆ ಹೋದ್ರೆ ಈಗ ಸಮಸ್ಯೆ ಇಲ್ಲ ಇಲ್ಲ, ಆಗಿತ್ತಲ್ಲ. ನಮ್ದೇನಂತಂದ್ರೆ ಸರ್, ಈ ಮಹೇಶ್ ಶೆಟ್ಟರ್ನ ಜೈಲಿಗೆ ಹಾಕ್ಬೋದಾಗಿತ್ತಲ್ಲ ಅಂತ, ನೀವು ಅದನ್ನ ಅಲ್ಲ ಅದು ಕೊಟ್ಬಿಟ್ಟಿದ್ರೆ ಏನ್ ಗೊತ್ತಾ ಸರ್ ಈಗ ನೋಡಿ. ಜೈಲಿಗೆ ಹಾಕ್ಬೋದಾಗಿತ್ತಲ್ಲ ಅಂತ ಸರ್. ನಾನು ಹೌದಾ ಅವ್ರು ಅದನ್ನು ಅಮೆರಿಕದಲ್ಲಿ ಸರ್. ಇರೋದಕ್ಕೆ ದಾಖಲಾತಿ ಕೊಟ್ಬಿಟ್ಟಿದ್ರೆ ಅವ್ರನ್ನ ಜೈಲಿಗೆ ಹಾಕ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ ಹೌದು ಅಂತ ಸರ್, ನಮಗೆ ಅದೇ ಹೌದು ಬೇಜಾರು ಸರ್, ಅದಕ್ಕೆ ಸರ್ ನಾವು. ಹೌದು ಸರ್. ಈಗ ಅವರಲ್ಲಿ ಇದ್ದದಕ್ಕೆ ದಾಖಲೆ CID ಅವರಿಗೆ CBI ಅವರಿಗೆ ಕೊಟ್ಟಿದ್ದಾರೆ. ಅಲ್ಲ, ಈಗ ಕೇಸ್ ಹಾಕಿದ್ರಲ್ಲ ಸರ್, ಹಾಕಿದ್ಮೇಲೆ ಅದು ಕೊಡ್ಬೇಕಲ್ವಾ ಕೇಸ್ ಹಾಕಿದ್ರಲ್ಲ ನ್ಯಾಯಾಲಯಕ್ಕೆ, ಸುಮ್ಮನೆ ಟೈಮ್ ವೇಸ್ಟ್ ಅದು ಮಾಡಬಾರ್ದಲ್ಲ ನ್ಯಾಯಾಲಯದ್ದನ್ನ. ಹಂಗಾಗಿ ನೀವು ಕೊಟ್ಟಿದ್ರೆ ಮಹೇಶ್ ಶೆಟ್ಟರ್ ಜೈಲಿಗೆ ಹೋಗ್ತಾ ಇದ್ರಲ್ಲ ಸರ್, ನೀವು ಕೊಡಲಿಲ್ಲ, ಅದಕ್ಕೆ ಅದನ್ನು ಬೇಜಾರು ನಮಗೆ. ಅಲ್ಲ ಹೌದು ಅದು ಹೆಂಗ್ ಗೊತ್ತಾರೆ ಈಗ ಅದನ್ನು ಸರ್ ಅವ್ರು ನೋಡ್ತಾರೆ ಸರ್. ಅವ್ರು ಯಾರ ಅದನ್ನು ಮೈಸೆಟ್ರು ಮತ್ತೆ ಅವರು ಮೈಸೆಟ್ಟಿ ಮತ್ತೆ ಅವರು ಅದನ್ನು ನೋಡ್ತಾರೆ. ಅದು ಅವರಿಗೆ ಬಿಟ್ಟದ್ದು. ಹಾಂ, ಅಲ್ಲ, ಓಕೆ, ಹೌದಲ್ವಾ? ನಿಜ ನಿಜ ಈಗ ನಿಜ ಸರ್, ಅವ್ರಿಗೆ ಬಿಟ್ಟಿದ್ದು. ಈಗ ಅವರು ಬಟ್ ಅದನ್ನ ಕೊಟ್ಟಿದ್ರೆ ಈಗ ಅಲ್ಲಲ್ಲ ಕ್ಲಾರಿಟಿ ಸಿಗ್ತಾ ಇತ್ತಲ್ವ ಸರ್. ಆಮೇಲೆ ಈಗ ಹೌದು ಕೇಸ್ ಹಾಕಿದ್ಮೇಲೆ ಈಗ ಕೊಡ್ಬೇಕಲ್ವಾ, ಅದಕ್ಕೆ ಕೇಳಿ. ಹೌದು ನೀವು ಆ ಪ್ರಶ್ನೆಯನ್ನು ಸರ್ ನನ್ನ ಹತ್ರ ಕೇಳಿದ್ರೆ ಸರ್ ಆಗುತ್ತಾ ಸರ್. ಈಗ ನೀವು ಆ ಪ್ರಶ್ನೆಯನ್ನು ಸರ್ ಅವ್ರಿಗೆ ಕೇಳಬೇಕು. ಯಾರಿಗೆ ಕೋರ್ಟ್ಗೆ ಹಾಕಿದ್ರೆ ಅವರಿಗೆ ಕೇಳಿ ನೀವು ಹೋಗಿ ಸರ್ ಬಂದು ಖಂಡಿತ ಕೇಳಿಲ್ಲ. ಖಂಡಿತ 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 ಕೇಳ್ಬೇಕು. ಬಿಡಿ, ನಾವು ಅದನ್ನೇ ಅವ್ರನ್ನೇ ಕೇಳಬೇಕು. ಅಲ್ಲ, ಈ ನೀವು ಯಾಕಂದ್ರೆ ಬೇಕಾದ್ರೆ ಬನ್ನಿ. ಇಲ್ಲ, ನೀವು ಅಲ್ಲ ನೀವು ಬೇಕಾದ್ರೆ ಬನ್ನಿ ಸಂತೋಷ್ ಸರ್. ರಾವ್ನೇ ಅಪರಾಧಿ ಅಂತಂದು ಹೇಳ್ತಾ ಇದ್ರಲ್ಲ, ಹಂಗಾಗಿ ಆತ ಅಲ್ಲ ಅನ್ನೋದಕ್ಕೆ ಒಂದಿಷ್ಟು ಪ್ರಮುಖ ಅಂಶಗಳಿದ್ದು ಸರ್, ಹಂಗಾಗಿ ನಿಮಗೆ ಕೇಳಿದೆ ಸರ್ ಅಷ್ಟೇ. ಅಲ್ಲ ಮತ್ತೆ ಸರ್ ಅದು ಒಂದು ನಿಮ್ಮ ಸರ್ ಒಪ್ಪಿಗೆ ಮೇರೆಗೆ ಕೇಳಲ್ಲ ಬೇಡ ಅಂತ ಹೇಳಿ ಈಗ ಕೇಳಿದ್ನಲ್ಲ ಸರ್ ನಾನು. ಈಗ ನೋಡಿ ಸರ್. ಈಗ ಒಂದು ಹೆಂಗ್ ಗೊತ್ತೀಗ ನೋಡಿ. ಈಗ ನಿಮಗೆ ಸಂತೋಷ್ ಮುಂಚೆನೆ ರಾವ್ ಕೇಳಿದ್ನಲ್ಲ ಸರ್, ನಿಮಗೆ ಕೇಳಲ್ಲ ಬೇಡ ಸರ್ ಪ್ರಶ್ನೆ ಅಂತ ಅಲ್ಲ ಹೇಳಿ ಕೇಳಿ ಕೇಳೇ ಏನು ಮುಂಚೆ ಸರ್. ನಾನು ಕೇಳಿದೆ ಸರ್. ಕೇಳಿ ಹೆಂಗು ಸರ್. ಈಗ ನೀವು ಸರ್ ಈ ಪ್ರಶ್ನೆ ಸರ್ ಎಲ್ಲ ಏನು ಕೇಳ್ಬೋದು ಸರ್. ನಮಗೆ ಏನು ಗೊತ್ತು ಸರ್ ನಾವು ಅದನ್ನು ಹೇಳ್ತೇನೆ. ನೋಡಿ ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ. ಈಗ ಅವನು ಸಂತೋಷ್ ರಾವ್ ಆನೆ ಮಾತು ಕೇಸಲ್ಲಿ ಇದ್ದ, ಒಳಗಿದ್ದ, ಮುಂಚೆ FIR ಮಾಡಿದ್ದಾರೆ. ಈಗ ಅದನ್ನೊಂದು ನಾವು ಸರ್ ಅದನ್ನು ಅಲ್ಲಿ ಸರ್ ಬೆಳ್ತಂಗಡಿ ಹೋಗಿ ಸರ್ ಫೈಲ್ ಹುಡುಕಿ ಅವನನ್ನು ಯಾವಾಗ ಬಂಧನ ಮಾಡಿದ್ದಾರೆ, ಮುಂಚೆ ಬಂಧನ ಮಾಡಿದ್ದಾರೆ, ಅದನ್ನು ನಾವೊಂದು ಸರ್ ಚೆಕ್ ಮಾಡೋದು ಸರ್ ಒಳ್ಳೇದಲ್ವಾ? ಹಾಂ, ಹೌದು, ಚೆಕ್ ಮಾಡ್ಬೇಕು ಸರ್, ಮಾಡ್ಬೇಕು. ಹೌದು ಸರ್. ಅದನ್ನು ಚೆಕ್ ಮಾಡಿ ಸರ್. ನೀವು ಯಾವಾಗ ಸರ್ ಇಲ್ಲಿ ಬರ್ತೀವಿ ಬೆಳ್ತಂಗಡಿಗೆ? ಸರ್ ಇಲ್ಲ, ಈಗ ನೀವೇ ಅಲ್ಲಿ ಚೆಕ್ ಮಾಡ್ಬೋದಲ್ಲ ಸರ್, ನೀವೇ ಹೋಗಿ ಅಲ್ಲಿ ಇಲ್ಲ ಸರ್. ಅಲ್ಲ ಸರ್. ನೀವೇ ಚೆಕ್ ಮಾಡಿ, ಅದು ಅಲ್ಲಲ್ಲ, ಸರಿನೋ ತಪ್ಪೋ ಹೋಯ್ಯಾ? ನಮಗೆ ಹಾಕ್ಬಿಡಿ. ನಾವು ಇಲ್ಲಿ ಬೇಕಾದ್ರೆ ಅದು ಇಲ್ಲಿ ಏನಾದರೂ ರಾಂಗ್ ಅಲ್ಲಲ್ಲ. ಇದ್ರೆ ನಮಗೆ ಕೊಡಿ ಸರ್, ನಾವು ಯೂಟ್ಯೂಬಲ್ಲಿ ಪಬ್ಲಿಷ್ ಮಾಡ್ತೀವಿ ಸರ್, ರಾಂಗ್ ಇದೆ ಅಲ್ಲ ಅಂತೇಳಿ. ಸರ್. ಅಲ್ಲ ಸರ್. ಅಲ್ಲ ಹೊರಗಡೆ ಎಲ್ಲ ಫೇಕ್ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಲ್ಲ. ನಾವು ಹಬ್ಬಿಸ್ತೀವಿ ಸರ್, ನಾವೆಲ್ಲ ಅಲ್ಲ ಯೂಟ್ಯೂಬಲ್ಲಿ ಹಾಕ್ತೀವಿ ಸರ್. ಕೇಳಿ ಸರ್. ಇಲ್ಲಿ ಕೇಳಿ ಸರ್. ನೀವು ಸರ್ ನಂಗೆ ಹೇಳಿ ಸರ್. ನೀವು ಹೇಳಿ ಸರ್ ನಂಗೆ ನೀವು ಹೇಳಿ. ಹಾಂ ಸರ್. ಹೌದಲ್ವಾ? ನೀವು ಹೇಳಿದನ್ನು ಸರ್ ನಾನು ಹೋಗಿ ಸರ್ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಸರ್ ಹೇಗೆ ಸರ್ ಆಗುತ್ತಾ? ಇಲ್ಲ, ನೀವು ಆನ್ಲೈನಲ್ಲಿ ನೋಡಿದ್ರೆ ಬಂದ್ಬಿಡುತ್ತೆ ಸರ್. ನೀವು FIR ಅದೇ ನಂಬರ್ ನಾನು ಆನ್ಲೈನಲ್ಲಿ ನೋಡಿದ್ರೆ ಆನ್ಲೈನಲ್ಲಿ ಸಿಕ್ಬಿಡುತ್ತೆ ಸರ್ ಅದು. ಹೌದು ನಾನು ಹೇಳುದು ಸರಿ ಸರ್. ನೀವು ಹೇಳುದು ರೈಟ್. ಹೇಗೆ ಗೊತ್ತಾ ನಾನು ಹೇಳುದು ನಿಮಗೆ ಹಾಂ ಸರ್. ಸರ್. ಈಗ ನಿಮಗೆ ಸರ್ ಈಗ ಬೆಳ್ತಂಗಡಿ ಸರ್ ಬರುವುದು ಸರ್. ಬಂದು ಹಾಂ, ಹಾಂ, ಬೇಕಾದ್ರೆ ನಿಮ್ಮೊಟ್ಟಿಗೆ ಬೇಕಾದ್ರೆ ಸರ್ ನಾನು ಸಹ ಬರ್ತೇನೆ. ಓಕೆ, ನಾನು ನಿಮಗೆ ಅದನ್ನ ದಾಖಲಾತಿ ನಿಮಗೆ ಹಾಕಕ್ಕೆ ಹೇಳ್ತೀನಿ ನೋಡ್ರಿ ಸರ್. ಜ್ವಾಲಾಮುಖಿ ಯೂಟ್ಯೂಬ್ ಚಾನಲ್ ನಿನ್ನೆ ಹಾಕಿದ್ರಲ್ಲ, ಅವ್ರಿಗೆ ಹಾಕಕ್ಕೆ ಹೇಳ್ತೀನಿ ನೋಡ್ರಿ. ಅಲ್ಲ ನಾನು ಹೇಳುದು ಏನು ಗೊತ್ತಾ ಸರ್. ಅಲ್ಲ, ಈಗ ನೀವು ನೀವು ನಂಗೆ ಚೆಕ್ ಯಾಕೆ ಮಾಡ್ಬೇಕಲ್ವಾ, ಅದಕ್ಕೆ ಅದನ್ನ ಹಾಕ್ತೀನಿ ಅಲ್ಲಲ್ಲ. ನೋಡ್ರಿ, ದಾಖಲಾತಿ ಹಾಕ್ತೀನಿ. ಇಲ್ಲಿ ಹೇಳಿ ಕೇಳಿ ಸರ್. ನೀವು ನಂಗೆ ಯಾಕೆ ಏನು ಸರ್ ಪ್ರಯೋಜನ? ಇಲ್ಲ, ಅವಾಗಲೇ ನಂಗೆ ಹಾಕ್ರಿ ಯಾಕೆ ಅಂದ್ರಲ್ಲ ಸರ್, ನೀವು ಹಾಕ್ರಿ ಅಂದ್ರಲ್ಲ, ಅದಕ್ಕೆ ಕೇಳಿ. ಅಲ್ಲ ನೀವು ನಂಗೆ ಬೇಡ ಸರ್ ಹಾಕೋದು. ನಾವು ಹೋಗಿ ಬೇಡವಾ? ಸರ್ ಅಲ್ಲೇ ಕೇಳುವ, ಬೆಳ್ತಂಗಡಿಯಲ್ಲಿ ಕೇಳುವ ಅಂತ, ಟೇಸ್ನಲ್ಲಿ ಕೇಳುವ ಅಂತ. ಹಾಂ, ಓಕೆ. ಈಗ ನೋಡಿ ಈಗ ನೀವು ನಂಗೆ ಯಾಕೆ ಏನು ಬೇಜಾರುಂಟು? ಹಾಂ, ಹೌದಲ್ವಾ? ಇಲ್ಲ ನಿಮಗೆ ಜಸ್ಟ್ ಕೇಳಿದೆ ಸರ್, ನಿಮಗೆ ಏನು ಮಾಹಿತಿ ಏನಾದರೂ ಗೊತ್ತಿರುತ್ತೋ ಏನೋ ಅಂತ. ಅದೇ ನಾನು ಹೇಳಿದಲ್ವಾ, ನಂಗೆ ಗೊತ್ತಿಲ್ಲ ಸರ್. ನನಗೆ ಮಾಹಿತಿ ಗೊತ್ತಿಲ್ಲ. ನಾನು ಅದಕ್ಕೆ ಹೇಳುದು ನಂಗೆ ಗೊತ್ತಿಲ್ಲ ಕಾರಣ ನಾವು ಅಲ್ಲಿಗೆ ಬೆಳ್ತಂಗಡಿಗೆ ಸ್ಟೇಷನ್ಗೆ ಹೋಗಿ ಇಂಕ್ವೈರಿ ಮಾಡುವ. ಅವನನ್ನು ಯಾವಾಗ ಬಂಧನ ಮಾಡಿದ್ದೀರಿ, ನಿಮ್ಗೆ ಏನಾದರೂ ಅದರ ಬಗ್ಗೆ ಇದು ಕೊಡಿ ಅಂತ ಕೇಳ್ಬೋದಲ್ಲ. ನಮಗೆ ಬೇಕಾದ್ರೆ ಇದರಲ್ಲೇ ಕೇಳ್ಬೋದಲ್ಲ, ಮಾಹಿತಿ ಕೇಳ್ಬೋದಲ್ಲ ಮಾಹಿತಿ. ಹೌದಲ್ವಾ? ಅದನ್ನು ಈಗ ಮೊದಲು ಅದನ್ನು ಮಾಡುವ ಸರ್. ಅದನ್ನು ಮಾಡಿದ ನಂತರ ಸರ್ ಕಂಪೇರ್ ಮಾಡುವ. ಅದು ಯಾವಾಗ ಬಂಧನ ಮಾಡಿದ್ದಾರೆ, ಮುಂಚೆ ಬಂಧನ ಮಾಡಿದಾರಾ ಅಲ್ಲ ಅದು ಸೌಜನ್ಯ ನಂತರ ಬಂಧನ ಮಾಡಿದ ಅಂತ ಅದನ್ನು ಮೊದಲು ಕಂಪೇರ್ ಮಾಡುವ. ಇಲ್ಲ, ಮುಂಚೆ ಅಂತ ಅದು FIR ಅಲ್ಲಿ ಇದೆ ಸರ್, ಅಂದ್ರೆ ಹೌದು ನಾನು ಯೋಗೀಶ್ ಹೇಳುದು. ಅವರು ಬರೆದಿರೋದ್ರಲ್ಲಿ ಅದೇ ಇದೆ. ನಾನು ಹೇಳುದು. ನೀವು ಹೇಳ್ತೀರಲ್ಲ ಮುಂಚೆ ಅಂತ ನೀವು ಹೇಳ್ತೀರಿ, ನಮಗೂ ಗೊತ್ತಿಲ್ಲ. ನಾವು ಅದನ್ನು ಅಲ್ಲೇ ಹೋಗಿ ಕೇಳುದು ಒಳ್ಳೇದಲ್ವಾ? ಇಲ್ಲ, ಅಲ್ಲಿ ಹೋಗಿ ಕೇಳೋ ಅವಶ್ಯಕತೆ ಏನಿಲ್ಲ ಸರ್, ಇದರಲ್ಲಿ FIR ಅಲ್ಲಿ ಆನ್ಲೈನಲ್ಲಿ ತೋರಿಸ್ಬಿಡುತ್ತಲ್ಲ ಸರ್. ಅಲ್ಲ ಅದು ಆನ್ಲೈನ್ ಅಲ್ಲಿ ಅಲ್ಲ ಹೌದು ಸರ್. ಅದು ಅಲ್ಲ, ಈಗ online ಇನ್ನೊಂದು ಏನಂದ್ರೆ ಸರ್, ಈಗ ನೀವು ಹೋಗಿ ಕೇಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್, ನಾವು ಹೋಗಿ ಕೇಳ್ತಿರೋ ಬಿಡ್ತೀವಿ ಗೊತ್ತಿಲ್ಲ, ಅದರಲ್ಲಿ ತೋರಿಸಿರುತ್ತಲ್ಲ, ಹಂಗಾಗಿ ನಾವು ನಿಮಗೆ ಜಸ್ಟ್ ಕ್ಲಾರಿಟಿ ಕೇಳಿದ್ವಿ ಸರ್ ಅಷ್ಟೇ. ಹೌದು ನಂಗೆ ಗೊತ್ತಿಲ್ಲದ ಹೇಳುದನ್ನ ಸರ್. ನಂಗೆ ಅಲ್ಲ, ಗೊತ್ತಿಲ್ಲ. ನೀವು ಮುಂಚೆನೇ ಹೇಳಿದ್ರು ಬಿಡಿ, ನಮ್ಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು ನಾನು ಹೇಳ್ತೀನಿ. ಯಾಕಂದ್ರೆ ಹೌದು 8,000 ಪೇಜ್ ಇದೆ. ಯಾವುದು CBI ಅದು ಇದು ನಂಗೆ ಗೊತ್ತಿಲ್ಲ ಸರ್. 8,000 ಚಿಲ್ಡ್ರೆ ಸರ್ ಅದು. ಹೌದು ಅದು ನಂಗೆ ಗೊತ್ತಿಲ್ಲ. ಅದು ಮೊನ್ನೆ ಒಂದು ಟಿವಿಯಲ್ಲಿ ಬಂದಿತ್ತು. ಅದು ನಂಗೆ ಗೊತ್ತಿಲ್ಲ ಎಷ್ಟು. ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಾವು ಸಹ ಇದು ನೋಡ್ತೇವೆ, ಟಿವಿ ನೋಡ್ತೇವಲ್ಲ, ಅದರಲ್ಲಿ ಇತ್ತು ಹಾಗೆ 8,000 ಪೇಜ್ ಉಂಟು ಅಂತ ಹೇಳಿತ್ತು. ಓಕೆ. ಹೌದಲ್ವಾ? ಓಕೆ.
ನಾವು ಅದನ್ನೆಲ್ಲ ಕಾಯ್ತಾ ಇನ್ನೊಂದ್ಸಲ ಸ್ಟಡಿ ಮತ್ತೆ ನೋಡಿ ಸರ್ ಇವರು ಹೇಳಿದ್ರಲ್ಲ ಸೌಜನ್ಯ ಮಾವನೇ ಹೇಳಿದ್ರಲ್ಲ ನಾವು ಸಂತೋಷವನ್ನು ನಾವೇ ಅಲ್ಲಿ ಇವರಿಗೆಲ್ಲ ಕೋರ್ಟಿಗೆ ಪಿ ಪಿ ಇವರಿಗೆಲ್ಲ ಪಿ ಪಿ ಅವರಿಗೆಲ್ಲ ಸಿ ಬಿ ಐ ಪಿ ಪಿ ಅವರಿಗೆಲ್ಲ ಹಣ ಕೊಟ್ಟು ಅದನ್ನು ನೀವು ಅದನ್ನು ಸರ್ ಅದು ಒಪ್ಪಲ್ಲ ಸರ್ ಒಪ್ಪಲ್ವಾ? ಅಲ್ಲಲ್ಲ ಒಪ್ತೀನಿ ಸರ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಿಡಿಸ್ಕೊಂಬಂದಿರ್ಬೋದು ಸರ್, ಒಪ್ತೀನಿ ನಾನು, ಇಲ್ಲ ಅಂತ ಹೇಳಲ್ಲ. ನಾನೆಲ್ಲೂ ಇಲ್ಲ ಅಂತ ಹೇಳಿಲ್ಲ ಸರ್. ಹೌದು ಅಲ್ಲ ಅಲ್ಲ, ಈಗ ಸಂತೋಷ್ ರಾವನ್ನ ಯಾರು ವಿಠಲ್ ಗೌಡ್ರೆ ಬಿಡಿಸ್ಕೊಂಬಂದಿರ್ಬೋದು, ಬಿಡಿಸ್ಕೊಂಬಂದಿರದೇನೆ ಇರ್ಬೋದು, ನನಗೆ ಅದು ಗೊತ್ತಿಲ್ಲ. ಬಟ್ ನಾನು ಇಲ್ಲ ಅಂತ ನಾನು ಎಲ್ಲಿ ಅಲ್ಲ ಸರ್, ಇಲ್ಲ ಅಂತ ನಾನು ಎಲ್ಲಿಯೂ ಹೇಳಲ್ಲ. ಬಿಡಿಸ್ಕೊಂಬಂದಿಲ್ಲ ಅಂತಾನು ಹೇಳಲ್ಲ, ಬಿಡಿಸ್ಕೊಂಬಂದಾರ ಅಂತಾನು ಹೇಳಲ್ಲ ಸರ್ ನಾನು. ಅಲ್ಲ ಅವನು ಹೇಳಿದ ವಿಡಿಯೋ ಉಂಟಾ ಸರ್? ಯಾರು ಸೌಜನ್ಯನೇ ಮಾವನೇ ಹೇಳಿದ್ದಾನೆ, ಮತ್ತೆ ಮೈಸೂರು ಸಹ ಹೇಳಿದ್ದಾನೆ. ಯಾರು BS ರೇಖಾ ನಮ್ಗೆ ಹೆಲ್ಪ್ ಮಾಡಿದ್ಲು ಅಂತ, BS ರೇಖಾ ಜಡ್ಜ್ ಅಂತ ಹೇಳಿದಾನಲ್ಲ CBI. ಅವರೇ ಹೇಳಿದಾರೆ, ವಿಡಿಯೋದಲ್ಲಿ ಇದೆನಾ? ಹೌದು ಸರ್, ಈಗ ನಿಮ್ಗೆ ಗೊತ್ತಿಲ್ಲ ಸರ್? ಈಗ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನೋಡಿ ಅಲ್ಲ, ಈಗ ಅವರು ನಿರಪರಾಧಿ ಅಂತಂದ್ರೆ ಬಿಡಿಸ್ಕೊಂಬರೋದ್ರಲ್ಲಿ ತಪ್ಪೇನಿದೆ ಸರ್ ಅಂತ ನಾನು ಇದೊಂದು ಕ್ವಶನ್ ಬರುತ್ತಲ್ವಾ? ಈಗ ನಿಜವಾದ ಆರೋಪಿಗಳು, ನಿಜವಾದ ಅಪರಾಧಿಗಳು ಸಿಗ್ಬೇಕಂತೇಳಿ ಅವ್ರನ್ನ ಬಿಡಿಸ್ಕೊಂಬಂದಿರ್ಬೋದು ಸರ್. ಅಲ್ಲ ಅದು ಬಂದಿರ್ಬೋದು, ಆದ್ರೆ ಅವರೇ ಬಿಡಿಸಿಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ. ಅಷ್ಟು ಖರ್ಚು ಮಾಡಿ ಸರ್ 1.5 ಕೋಟಿ ಸರ್. ಯಾಕೆ ಸರ್ ಸೌಜನ್ಯನ ಮಾವನೇ ಸರ್, ಏಕೆ ಸರ್ ಅಷ್ಟು ಖರ್ಚು ಮಾಡಬೇಕು ಸರ್? 1.5 ಕೋಟಿ ಎಲ್ಲಿ ಆಗತ್ತೆ ಬಿಡ್ರಿ ಸರ್ ಅಲ್ಲ ಸರ್, ನಾನು ಹೇಳದಲ್ಲ, ಸೌಜನ್ಯನ ಮಾವನೇ ಸರ್ ಹೇಳಿದ ಇದನ್ನು ಸರ್ ಹೇಳಿದ ವಿಡಿಯೋ ಇದೆ. ನೀವು ಕೇಳಿಲ್ಲ ಅದನ್ನು? ಇಲ್ಲ ಸರ್, ಕೇಳಿಲ್ಲ ಸರ್. ಅದೇ ಅದು ಮತ್ತೊಂದು ಸರ್, ಅದೇ ಉಂಟು ಸರ್. ಈಗ ನೋಡಿ ಅವರದ್ದು ಎಲ್ಲ ಉಂಟು. ಸಿವಿಲ್ ಕೋರ್ಟ್ ಅಲ್ಲ, ಸಿವಿಲ್ ಕೋರ್ಟ್ ಅಲ್ಲಿ ಅವ್ರನ್ನ ಬಿಡಿಸ್ಕೊಂಬರ್ಲಿಕ್ಕೆ ಅಷ್ಟೊಂದು ಖರ್ಚು ಆಗೋದಿಲ್ಲ ಸರ್ ನಮಗೆ ಗೊತ್ತಿಲ್ಲ ಪ್ರಕಾರ. ಅಲ್ಲ ಇಲ್ಲಿ ಸರ್, ಎಲ್ಲಿ ಸರ್? CBI ಕೋರ್ಟ್ ಅಲ್ಲಿ. CBI ಕೋರ್ಟ್ ಅಲ್ಲ, ಅದೇ ಅವನು ಹೇಳಿದಲ್ಲ ಸರ್, ಸೌಜನ್ಯ ಮಾವ ಹೇಳಿದಲ್ಲ, ನಾವು CBI ವಕೀಲರಿಗೆ, ಗೌರ್ಮೆಂಟ್ ವಕೀಲರಿಗೆ 50 ಲಕ್ಷ ಮತ್ತೆ ಇವರಿಗೆಲ್ಲ ಹಣ ಕೊಟ್ಟೆಲ್ಲ ಮಾಡಿದೆ ಅಂತ ಅವನು ಹೇಳಿದಲ್ಲ, ಸೌಜನ್ಯ ಮಾವನ ಹೇಳಿದಲ್ಲ. ಇಲ್ಲ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಅಲ್ಲ, ಅಕಸ್ಮಾತ್ ಆತ ನಿರಪರಾಧಿ ಆಗಿದ್ರೆ ಬಿಡಿಸ್ಕೊಂಬರೋದ್ರಲ್ಲಿ ತಪ್ಪೇನಿಲ್ಲ ಸರ್. ಯಾಕಂದ್ರೆ ನೈಜ ಅಪರಾಧಿಗಳು ಸಿಗ್ಬೇಕಲ್ಲ ಸರ್, ಅವ್ರ ಕುಟುಂಬದವ್ರಿಗೆ ನೋವಿರುತ್ತಲ್ಲ, ನಿಜವಾದ ಆರೋಪಿಗಳು ಸಿಗ್ಬೇಕು, ಶಿಕ್ಷೆ ಅನುಭವಿಸ್ಬೇಕು ಅಂತೇಳಿ ಮಗನ ನೋವಿರುತ್ತಲ್ಲ, ಹಂಗಾಗಿ ಬಿಡಿಸ್ಕೊಂಬಂದಿರ್ಬೋದು ಸರ್. ಮತ್ತೊಂದು ಸರ್, ಈಗ ಇಲ್ಲಿ ಕೆಲಸ ಇವನು ಸರ್ ಸಂತೋಷ್ ರಾವ್ ಇದಕ್ಕೆ ಯಾಕೆ ಸರ್ ಒಪ್ಪಲ್ಲ ಸರ್? ಯಾಕೆ ಸರ್ ಒಪ್ಪಲ್ಲ ಅವನು? ಇದಕ್ಕೆ ಬೈ ಮ್ಯಾಪಿಂಗ್ ಎಲ್ಲ ಅವನು ಯಾಕೆ ಸರ್ ಒಪ್ಪಲ್ಲ? ಬ್ರೈನ್ ಮ್ಯಾಪಿಂಗಿಗೆ ಸರ್ ಅದೇ ಇವನು ಒಪ್ಪಲ್ಲ. ಯಾರು ಸಂತೋಷ್ ರಾವ್ ಕೈಯಲ್ಲಿ ಬಡ್ಕೊಡ್ತೇನಲ್ಲ, ಒಪ್ಪಲ್ಲ. ನೀವೊಂದು ಕೆಲಸ ಮಾಡಿ ಸರ್, ನೀವೊಂದು ಸರ್ ಅದಕ್ಕೆ ಒಂದು ಯಾಕೆ ಸರ್ ಪ್ರಯತ್ನ ಮಾಡಬಾರ್ದು? ಏನು ಹೇಳಿ ಸರ್? ಅದೇ ಸರ್, ಈಗ ಸಂತೋಷ್ ರಾವ್ ಸರ್ ಯಾಕೆ ಒಪ್ಪಿಗೆ ಕೊಡುವುದಿಲ್ಲ ಅಂತ. ಸಂತೋಷ್ ರಾವ್ ಒಪ್ಪಿಗೆ ಕೊಟ್ಟಿಲ್ಲ ಯಾವುದಕ್ಕೆ? ಇದಕ್ಕೆಲ್ಲ CBI ಅವ್ರು ಕೇಳಿದಕ್ಕೆ ಎಲ್ಲ ಅವನು ಯಾವುದಕ್ಕೂ ಒಪ್ಪಿಗೆ ಕೊಡಲಿಲ್ಲ. ಇಲ್ಲ, ಅದು ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋದಕ್ಕೆ ಆ ಸಮಯದಲ್ಲಿ ಹೇಗಿತ್ತು ಪರಿಸ್ಥಿತಿ, ಏನಿತ್ತು ಅದು ನಮಗೆ ಗೊತ್ತಿಲ್ಲ ಒಂದು ಸರ್. ಆಮೇಲೆ ಅಲ್ಲ, ಜಡ್ಜೇ ಬರೆದ್ಬಿಟ್ಟಿದಾರಲ್ಲ ಸರ್. ಈಗ ಜಡ್ಜ್ ಈತ ಹೌದು ಅನ್ನೋದಕ್ಕೆ ಏನನ್ನ ಇದ್ರೆ ಓಕೆ ಸರ್, ಏನು ಸಾಕ್ಷಿನೇ ಸಿಕ್ಕಿಲ್ಲ ಅಂದಾಗ ಇನ್ನೇನು ಮಾಡ್ತಾರೆ ಸರ್? ಬ್ರೈನ್ ಮ್ಯಾಪಿಂಗ್ ಒಳಪಡಿಸಿ ಏನ್ ಮಾಡ್ತಾರೆ ಸರ್? ಅಲ್ಲ, ಇಲ್ಲಿ ಕೇಳಿ ಸರ್, ಏನ್ ಗೊತ್ತಾ ಸರ್, ಈಗ ಅವನೇ ಒಪ್ಪಬೇಕಲ್ಲ, ಅವನು ಕೋರ್ಟ್ಗೆ CBIಗೆ ಅರ್ಜಿ ಹಾಕಿ. ಆಮೇಲೆ ನಿಮ್ದು ಕೂಡ ನಾವು ಇವನ್ನ ನೀವು ಇದನ್ನ ಮಾಡಿದ್ರಿ, ಬ್ರೈನ್ ಮ್ಯಾಪಿಂಗ್ ನಿಮ್ಮನ್ನು ಒಳಪಡಿಸಿದ್ರ ಅಂತಂದ್ರಲ್ಲ ಸರ್, ಅದನ್ನು ವರದಿನೇ ಕೊಟ್ಟಿಲ್ಲಲ್ಲ ಸರ್ ಕೋರ್ಟ್ಗೆ? ಅಲ್ಲ, ಕೋರ್ಟಿಗೆ ಕೊಡ್ಲಿಕ್ಕೆ ಅದನ್ನು ಯಾರು ಮಾಡಿದ್ದಾರೆ? ಮಾಡಿದ್ಯಾರು? ಮಾಡಿದ್ದು CBI ಸರ್. CBI. ಹೌದು ನೋಡಿ, ಏನ್ ಗೊತ್ತಾ, ಅವರೇ ಆಗ್ಲಿ ಕೊಡ್ಬೋದಾಗಿತ್ತಲ್ಲ ಸರ್. ಇವ್ರ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಹಿಂಗ್ ಬಂದಿದೆ, ಹಿಂಗ್ ರಿಪೋರ್ಟ್ ಇಲ್ಲ ಅಂತ ಹೇಳಿ ಕೊಡ್ಬೋದಾಗಿತ್ತಲ್ಲ, ಅವ್ರು ಯಾಕೆ ಕೊಡ್ಲಿಲ್ಲ ಸರ್? ಮತ್ತೆ ಅಲ್ಲಿ ಕೂಡ ಅನುಮಾನ ಬರುತ್ತಲ್ವಾ ಸರ್? ಅಲ್ಲ, ಅದೇ ಯಾರಿಗೆ ಕೊಡ್ಬೇಕು? ನಿಮಗೆ ಕೊಡ್ಬೇಕಾ ಅಲ್ಲ ಯಾರಿಗೆ ಕೊಡ್ಬೇಕು? ಅಲ್ಲ, ಅದ ಕೋರ್ಟಿಗೆ ಕೊಡ್ಬೇಕು ಸರ್. ಕೋರ್ಟಿಗೆ ಕೊಡ್ಲಿಲ್ಲ ಅವರು, CBI ನವರು. ಕೊಡ್ಲಿಕ್ಕೆ ಸರ್ ಕೋರ್ಟ್ನವರೇ ಹೇಳಿ ಸರ್ ಮಾಡಿದಲ್ವಾ? ಅದೇ ಸರ್, ಕೋರ್ಟಿಗೆ CBI ನವರು ಕೊಡ್ಲಿಲ್ಲ ಸರ್. ನೀವು ಕೊಡ್ಬೇಕಾಗಿರೋದಲ್ಲ, ನಾನು ಕೊಡ್ಬೇಕಾಗಿರೋದಲ್ಲ ಸರ್, ಅದು CBI ನವರು ಕೊಡ್ಬೇಕು. CBI ಅವರು ಕೊಡ್ಲಿಲ್ಲ ಅಂತ ನೀವು ಅಲ್ಲಿ ಹೋಗಿ ಯಾಕೆ ಮಾಡಿದ್ರಾ ಸರ್? ಇಲ್ಲ, ದಾಖಲಾತಿಯಲ್ಲಿ ಇದೆಯಲ್ಲ ಸರ್, ಯಾವ ವರದಿನೂ ಇಲ್ಲಲ್ಲ ಸರ್ ಅದರಲ್ಲಿ. ಆಮೇಲೆ ಇವರು ವಸಂತ್ ಗಿಳಿಯರ್ ಅವರು ಫೇಸ್ಬುಕ್ ಅಲ್ಲಿ ಹಾಕಿದ್ರಲ್ಲ ಸರ್ ರಿಪೋರ್ಟ್ ಅಂತ ಹೇಳಿ, ಆ ರಿಪೋರ್ಟ್ ಅಲ್ಲಿ ಏನೂ ಇಲ್ಲ ಸರ್ ಅದರಲ್ಲಿ. ಹೌದು, ಏನ್ ಗೊತ್ತಾ ಸರ್, ಈಗ ನೋಡಿ, ಈಗ ನೀವು ನೋಡಿ ಸರ್, ಈಗ ಸಂತೋಷ್ ರಾವ್ ಅವನು ಯಾಕೆ ಒಪ್ಪಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೆ ಉತ್ತರ ಇಲ್ಲ. ಮತ್ತೆ ಉತ್ತರ ಅಲ್ಲ, ಈಗ ಹಲೋ, ಹೇಳಿ ಕೇಳ್ತಾ ಇದ್ದಾನೆ ಸರ್. ಓಕೆ, ಈಗ ಸಂತೋಷ್ ರಾವ್ದು ಓಕೆ ಸರ್. ಈಗ ಪ್ರಕರಣದಲ್ಲಿ ಇಷ್ಟೊಂದೆಲ್ಲ ಲೋಪದೋಷಗಳಿದಾವೆ, ಜಡ್ಜೇ ಬರೆದ್ಬಿಟ್ಟಿದ್ದಾರೆ ಸರ್ ಸಾಕ್ಷಿನೇ ಇಲ್ಲ ಅಂತ ಹೇಳಿ. ಅಲ್ಲ, ಸಾಕ್ಷಿ ಇಲ್ಲ ಇಲ್ಲಿ ಕೇಳಿ. ಈಗ ಅವರು ಬ್ರೈನ್ ಮ್ಯಾಪಿಂಗಿಗೆ ಅಂತ ಹೇಳಿ ಅವಾಗ ಏನಾಗಿದೆ ನನಗೆ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನ ಗೊತ್ತಿದೆ ಅಂತ ಹೇಳ್ಬೇಕು ಸರ್, ಗೊತ್ತಿಲ್ಲ ಅನ್ನೋದನ್ನ ಗೊತ್ತಿಲ್ಲ ಅಂತ ಹೇಳ್ಬೇಕಲ್ವಾ? ಹಾಗಾಗಿ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್. ಆತ ಒಪ್ಪಿದಾನೋ ಬಿಟ್ಟಿದಾನೋ, ಅಥವಾ ಫೋರ್ಸ್ಫುಲ್ಲಿ ಬರ್ಸಿದಾರೋ, ಅಥವಾ ಆತನೇ ಬರ್ದಿದಾನೋ, ನನಗೆ ಗೊತ್ತಿಲ್ಲ ಸರ್ ಅದು. ಇಲ್ಲಿ ಕೇಳಿ, ಏನ್ ಗೊತ್ತಾ ನೋಡಿ, ಸಂತೋಷ್ ರಾವ್ ಬ್ರೈನ್ ಮ್ಯಾಪಿಂಗ್ಗೆ ಅವನು ಇದಕ್ಕೆ ಒಪ್ಪಿಗೆ ಕೊಡ್ಲಿಲ್ಲ.
ಈಗ ನಿಮಗೆ ಒಂದು ಈಗ ಇನ್ನಾದರೂ ನಿಮಗೆ ಅದನ್ನು ಅವನಂದ್ರೆ ಒಂದು ಒಪ್ಪಿಗೆ ನಿಮಗೆ ಒಂದು ಒಪ್ಪಿಗೆ ಕೋರ್ಟ್ಗೆ ಹಾಕ್ಬೋದು ಅರ್ಜಿ ನಿಮಗೆ ಹೇಗೆ ನಿಮಗೆ ಆಗುತ್ತಾ? ಅಲ್ಲ ಅದಕ್ಕೆ ಕೇಳೋಣ ಸರ್, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ಆದರೆ ಒಂದಲ್ಲ ಎರಡಲ್ಲ ಸರ್, ಸಾಲು ಸಾಲು ಪ್ರಮುಖ ಅಂಶಗಳೇ ಈಗ ಇಲ್ಲಿ ನೀವು ಫೇಲ್ಯೂರ್ ಇದಾವಲ್ಲ ಸರ್. ಇವರು ಸರ್ ಮೇನು ಅಡಂಟಾಲಜಿ ಮತ್ತು DNA ರಿಪೋರ್ಟಿಂದನೇ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದು ಅದೇ ಇಲ್ಲಲ್ಲ ಸರ್. ಹೌದು ಏನು ಗೊತ್ತಾ ನೋಡಿ ಈಗ ಮೇನ್ ಪ್ರಮುಖವಾಗಿನೇ ಇಲ್ಲಲ್ಲ ಸರ್, ಪ್ರಮುಖ ಅಂಶಗಳೇ ಇಲ್ಲಲ್ಲ ಸರ್. ಈಗ ಯಾಕಂದ್ರೆ ಸರ್ ಈಗ ಬ್ರೈನ್ ಮ್ಯಾಪಿಂಗ್ ಕೂಡ ಅದು ಒಪ್ಪಲ್ಲ ಸರ್. ಜಸ್ಟ್ ಅದು ಕೋರ್ಟು ಅದರಿಂದನೇ ಶಿಕ್ಷೆ ಒಳಪಡಿಸುತ್ತೆ ಅನ್ನೋದಕ್ಕೆ ಪ್ರಮುಖ ಇದಲ್ಲ ಸರ್. ಅದು ಏನಂತಂದ್ರೆ ತನಿಖೆ ಹಾದಿಗೆ ಸುಗಮ ಆಗ್ತದೆ ಸರ್. ಬಟ್ ಆದ್ರೆ ಮೇನ್ ಇಂಪಾರ್ಟೆಂಟ್ DNA ಮತ್ತು ಅಡಂಟಾಲಜಿನೇ ಕೊಡ್ಲಿಲ್ಲಲ್ಲ ಸರ್. ಅದು ನೀವು ಅಲ್ಲ ಏನ್ ಗೊತ್ತಾ ಅದು ಅದು ನೀವು ಸರ್ ಇವು ಮೇನ್ ಇಂಪಾರ್ಟೆಂಟ್ ನಾನು ಕೇಳ್ತಾ ಇದ್ದೀನಿ ಸರ್. ನಂದು ಏನಂದ್ರೆ ಸರ್ ಈಗ ಏನಂದ್ರೆ ಸಂತೋಷ್ ಸರ್ ಹೌದೋ ಅಲ್ವೋ ಅನ್ನೋದು ನಮಗೆ ಇದು ಇತ್ತು ಸರ್. ಯಾಕಂದ್ರೆ ನಮಗೆ ಮೊನ್ನೆ ಇತ್ತೀಚೆಗೆ 6ನೇ ತಾರೀಕು ಇದರಲ್ಲಿ ಇದ್ದ ಅನ್ನೋದು ನಮಗೆ ಯೂಟ್ಯೂಬಲ್ಲಿ ನೋಡಿದೆ. ಅಲ್ಲ ಅದೇ ನಾನು ನೋಡಿ ನೀವು ಅದನ್ನು ಪುನಃ ಅದನ್ನೇ ಹೇಳ್ತೀರಾ. ಯೂಟ್ಯೂಬಲ್ಲಿ ಉಂಟು, ಫೇಸ್ಬುಕ್ಕಲ್ಲಿ ಉಂಟು, ವಾಟ್ಸಪ್ಪಲ್ಲಿ ಬಂದಿದೆ. ಅದಕ್ಕೆ ನಾವು ಅಲ್ಲಿ ಉಂಟಾದ್ರೆ ನಾವು ಅದನ್ನು ಇನ್ಕ್ವೈರಿ ಮಾಡಬೇಕಲ್ಲ. ನೀವು ನೋಡಿ ನೀವು ಅದಕ್ಕೆ ನೀವು ಬರಲ್ಲ, ನೀವು ಆ ಮಾತಿಗೆ ನೀವು ಒಪ್ಪಲ್ಲ. ನೀವು ಅದನ್ನು ನೋಡಿ ಏನ್ ಗೊತ್ತಾ ಈಗ ಇದೆ ಮತ್ತೆ ಅಲ್ಲ ಸರ್, FIR ಅಲ್ಲಿದೆ. ಅದು ಮತ್ತೆ ಅದನ್ನ ಹುಡ್ಕೊಂಡು ಬೆಳ್ದಂಗ ಅಲ್ಲ ಸರ್. ಅವ್ರು ಹಾಕಿರ್ತಕ್ಕಂಥ ಕೇಸಿಗೆ ಅಲ್ಲಿ ಹೋಗಿ ಹುಡ್ಕಂತದ್ದು ಏನೈತೆ ಸರ್, ಇಲ್ಲೇ ಸಿಕ್ಬಿಡುತ್ತಲ್ಲ ಸರ್. ಅಲ್ಲ ಹೌದು ಈಗ ಅದು ಸತ್ಯನ ಸುಳ್ಳು ಅಂತ ಅದು ನಿಮ್ಗೆ ಹೆಂಗ್ ಗೊತ್ತಾಗ್ತಾರೆ? ಅಲ್ಲಿ ಸರ್ ಇಲ್ಲಿ ಬಂದು ಕೇಳ್ಬೇಕಲ್ಲ ಹೆಸರಿನಲ್ಲಿ. ಹಾಂ ಓಕೆ ಸರ್, ಆಯ್ತು. ಓಕೆ ಸರ್, ಬರ್ತೀನಿ ತಗೊಳ್ರಿ ಸರ್. ಬಂದಾಗ ಅಲ್ಲಿ ನಿಮಗೆ ಫೋನ್ ಮಾಡ್ತೀನಿ ನೋಡಿ ಸರ್. ಬರೋಕ್ಕಿಂತ ಮುಂಚಿತವಾಗಿ ಒನ್ ಡೇ ಬಿಫೋರ್ ಫೋನ್ ಮಾಡ್ತೀನಿ ಸರ್. ಸರಿ ಆಯ್ತು. ಓಕೆ ಸರ್. ಇಷ್ಟೋ ತನಕ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಆಯ್ತು. ಥ್ಯಾಂಕ್ ಯು. ಓಕೆ.